ಈ ಗೋಷ್ಠಿಯ ಅಧ್ಯಕ್ಷರು BARCಯಲ್ಲಿ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ಕಟ್ಟಿ ಅವರು. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ತಮ್ಮಲ್ಲಿ ವಿನಂತಿ. ಯಾರು ಮಾತಾಡಬೇಡ್ರಿ ದಯಮಾಡಿ. ಈ ಗೋಷ್ಠಿ ಮೂರನೇ ಗೋಷ್ಠಿ. ಈ ಗೋಷ್ಠಿಯಲ್ಲಿ ಶ್ರೀ ನಮ್ಮವರೇ ಆದಂಥ ಶ್ರೀ ಆನಂದ್ ಜುಂಜುರವಾಡ್ ಅವರು ಕವಿಗಳು ಹಾಗೂ ಖ್ಯಾತ ಸಾಹಿತಿಗಳು. ಅವರು ನಮ್ಮ ಬಾಗಲಕೋಟೆಯವರೇ, ಈಗ ಧಾರವಾಡದಲ್ಲಿ ವಾಸವಾಗಿದ್ದಾರೆ. ಅವರ ವಿಷಯ ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಲೋಕನೀತಿಯ ಪರಿಕಲ್ಪನೆಗಳು ಎಂಬ ವಿಷಯವಾಗಿ ಅವರು ಮಾತಾಡ್ತಾರೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ BARC ವಿಜ್ಞಾನಿಯಾದಂಥ ಡಾಕ್ಟರ್ ವಿಠಲ್ ಕಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮದ ರೂವಾರಿ ಪಂಡಿತ್ ಭೀಮಸೇನಾಚಾರ್ಯ ಕೂಡ ವೇದಿಕೆ ಮೇಲಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಮಧ್ಯಾಹ್ನದ ದಣಿದ ಸಮಯದಲ್ಲೇ ಬಹಳ ದಣಿಸುವ ಇನ್ನೊಂದು ವಿಷಯದ ಬಗ್ಗೆ ಮಾತನ್ನು ಕೇಳೋದು ಇನ್ನೂ ಹೆಚ್ಚು ಕ್ರೌರ್ಯ ಆದೀತು ಅಂತ ನನಗನ್ನಿಸ್ತದೆ. ಆದರೆ ಆರಾಧನಾ ಮನೋಭಾವದಿಂದ ಬಂದವರಿಗೆ ಬಹುಶಃ ಯಾವುದೂ ಕ್ರೌರ್ಯ ಅನಿಸುವುದಿಲ್ಲ. ಯಾಕಂದ್ರೆ ನಮ್ಮ ಆರಾಧನಾ ಚಟುವಟಿಕೆಗಳೇ ಬಹಳ ಸಲ ನಮ್ಮ ದೇಹದಂಡನೆಯನ್ನ ಸಹಜವಾಗಿ ಒಪ್ಪಿಕೊಂಡು ಬಿಟ್ಟಿರ್ತಾರೆ. ಆ ದೃಷ್ಟಿಯಿಂದ ನಾನು ಅರ್ಧ ತಾಸಿನಲ್ಲೇ ಮುಗಿಸಂದಾರೆ, ಖಂಡಿತವಾಗಿಯೂ ಮುಗಿಸ್ತೀನಿ. ನಾನು ಈ ವೇದಿಕೆಯಿಂದ ಇವತ್ತೇ ಮಾತಾಡ್ಲಿಕ್ಕತ್ತಿಲ್ಲ. ಸುಮಾರು ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷ ಬರ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳ ಬೇರೆ ಬೇರೆ ಆಯಾಮಗಳನ್ನು ಕುರಿತು ನಾನು ಮಾತಾಡಿದ್ದೆ. ಲೋಕನೀತಿಯನ್ನು ಕುರಿತು ಕೂಡ ನಾನು 2-3 ವರ್ಷದ ಹಿಂದೆ ಮಾತಾಡಿದ್ದೆ ಅಂತ ಅನಿಸ್ತದೆ ನನಗೆ. ಮಧ್ಯಾಹ್ನದಲ್ಲೇ ನಾಗಸಿಂಹಗಿ ಆಚಾರ್ಯರ ಪ್ರವಚನದಲ್ಲೇ ಅವರು ಮಾಡಿದ್ದು ಪ್ರವಚನ, ನಾನು ಮಾಡಿದ್ದು ಉಪನ್ಯಾಸ, ಮಾಡ್ತಾ ಇರೋದು ಉಪನ್ಯಾಸ. ಈ ಪ್ರವಚನ ಮತ್ತು ಉಪನ್ಯಾಸಗಳ ನಡುವಿನ ಅಂತರ, ತತ್ವ ಮತ್ತು ವೈಚಾರಿಕತೆಗಳ ನಡುವಿನ ಅಂತರ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದು ನನ್ನ ಉಪನ್ಯಾಸವನ್ನ ನಾನು ಒಂದು ಸಣ್ಣ ಬಿಂದುವಿನಿಂದ ಪ್ರಾರಂಭಿಸ್ತೇನೆ. ನಾಗಸಿಂಹಗಿಯವರು ಸೃಷ್ಟಿ ಪ್ರಕರಣದ ಬಗ್ಗೆ ವಿವರವಾಗಿ ಹೇಳಿದರು, ಅದ್ಭುತವಾದ ವಿವರಣೆಯನ್ನು ಕೊಟ್ಟರು. ಸೃಷ್ಟಿ ಅನ್ನೋದು ಎಷ್ಟು ದೊಡ್ಡದಿದ್ರೂ ಕೂಡ ನಾನು ಬದುಕೋದು ನನ್ನ ಬಾಗಲಕೋಟೆ ಒಳಗ, ನನ್ನ ಮನೆಯೊಳಗ, ನನ್ನ ಆಫೀಸು ನೌಕರಿ, ನನ್ನ ಹೆಂಡತಿ ಮಕ್ಕಳು ಸಂಬಂಧಿಕರು. ಅಂದ್ರೆ ಸೃಷ್ಟಿ ಎಷ್ಟು ದೊಡ್ಡದಿದ್ದರೂ ನನ್ನ ಪಾಲಿನ ಅನುಭವದ ಸೃಷ್ಟಿ ಸಣ್ಣದಿರ್ತದೆ, ಬಹಳ ಸಣ್ಣದಿರ್ತದೆ. ಆದರೆ ಬದುಕಬೇಕಾದ ಸೃಷ್ಟಿಗೂ, ಆದರೆ ನನ್ನ ಬದುಕಿಗೆ ಕೇವಲ ಅರಿವಾಗಿ ಬರುವ ಸೃಷ್ಟಿಗೂ ಬಹಳ ಅಂತರ ಇರ್ತದೆ. ಅಂದ್ರೆ ಅದು ಒಂದು ಜೋಳದ ಚೀಲದೊಳಗೆ ಒಂದು ಸಾಸ್ವಿ ತುಂಬಿ ಅದ್ರೊಳಗಿನ ಒಂದು ಸಾಸ್ವಿ ತಂದು 1000 ಭಾಗ ಮಾಡಿದರೆ ಎಷ್ಟು ಸಣ್ಣ ಭಾಗ ಇರ್ತದೋ, ಈ ಅಖಂಡ ಸೃಷ್ಟಿಯ ಅಷ್ಟು ಭಾಗ ಮಾತ್ರ ನನ್ನ ಅನುಭವಕ್ಕೆ ಬಂದಿರ್ತದೆ, ಉಳಿದ ಅನುಭವಕ್ಕೆ ನನಗೆ ಬರುವುದೇ ಇಲ್ಲ. ಆದರೆ ನಾನು ಬದುಕೋದು, ನನ್ನ ಸಾಧನ ಮಾಡೋದು ಆ ಸಾಶ್ವಿಯ 1000 ಭಾಗದ ತುಣುಕಿದನ ಮಿತಿಯೊಳಗೆ ಮಾಡ್ಬೇಕಾಗ್ತದೆ. ಅದಕ್ಕೂ ಹೆಚ್ಚು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಆ ಅಗಾಧತೆಯ ಅಥವಾ ಸೃಷ್ಟಿಯ ಭೂಮ ಕಲ್ಪನೆ ಅಂತ ಏನದ, ಆ ಕಲ್ಪನೆ ಇಟ್ಟುಕೊಂಡದ್ರಿಂದ ಅಹಂಕಾರ ಬೆಳೆಯೋದಿಲ್ಲ ಅನ್ನೋದನ್ನು ಮಾತ್ರ ಹೇಳ್ಬೋದು. ಅಂದ್ರೆ ನಾ ಏನ್ ಮಾಡ್ತೀನಿ ಅದೆಲ್ಲ ಬಹಳ ಸಣ್ಣದು, ಅದು ಎಷ್ಟು ಸಣ್ಣದು ಅನ್ನೋದನ್ನ ನೆನಪಿಸಲಿಕ್ಕೆ
ಸೃಷ್ಟಿ ಪ್ರಕರಣ ಸುಳಾದಿ ಬಹಳ ಉಪಯೋಗ ಬೀಳ್ತದ ಅಂತ ನನಗನ್ನಿಸ್ತದೆ. ನಾ ಮೊನ್ನೆ ಈಗ ಧಾರವಾಡಕ್ಕೆ ಹೋದ್ಮೇಲೆ ತೇಜಸ್ವಿ ನಗರಕ್ಕೆ ಹೋಗಿನಿ. ಅಲ್ಲೇ ನಾನು ಸಣ್ಣ ವಾಕಿಂಗ್ ಹೋದಾಗ ಅಲ್ಲಿ ಒಂದು ಬೋರ್ಡ್ ನೋಡಿದೆ ನಾನು. ಅದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿದ ಬೋರ್ಡ್. ನಿಮ್ಮ ಮನೆಯನ್ನೆಲ್ಲ ಕಿಲಿ ಹಾಕೊಂಡು ಹೋಗ್ರಿ, ತುಡುಗರು ಭಾಳ ಆಗ್ಯಾರ, ಮತ್ತು ಪೊಲೀಸರಿಗೆ ಹೇಳಿ ಹೋಗ್ರಿ, ಹಿಂಗೇನೇನೋ ಒಂದು 2-3 ಸೂಚನೆಗಳನ್ನು ಬರೆದು ಪೊಲೀಸರ ಎಚ್ಚರಿಕೆ ಅಂತೆಲ್ಲ ಬರ್ತಾರೆ. ಅದರ ತಳಗ ಅದನ್ನು ಪ್ರಾಯೋಜನ ಮಾಡಿದವರು, ಆ ಬೋರ್ಡನ್ನು ಯಾರು ಪ್ರಾಯೋಜನ ಮಾಡಿರ್ತಾರೆ, ಅದಕ್ಕೆ ರೊಕ್ಕ ಕೊಟ್ಟು ಪ್ರಾಯೋಜಕರು ಅಂತ ಬರೆದು ಉತ್ತರಾದಿ ಮಠ ಧಾರವಾಡ ಅಂತ ಬರ್ತಾರೆ. ನನಗೆ ಮೊದಲು ಅನಿಸಿದ್ದೇನು ಅಂದರೆ, ಸ್ವತಂತ್ರಂ ಅಸ್ವತಂತ್ರಂ ಈ 2 ತತ್ವಗಳನ್ನ, ಸ್ವತಂತ್ರಂ ಭಗವಾನ್ ವಿಷ್ಣು ಪರತಂತ್ರಂ ಮಿತ್ರಚ್ಚ ಅಂತ ಅಂದಾಗ್ಯೂ ಕೂಡ ನಾನು ಅಸ್ವತಂತ್ರ ಅಂದ್ರೂ ಕೂಡ ನನ್ನ ಮನೆ ಬಾಗಿಲನ್ನ ಹಾಕೋಬೇಕಾಗ್ತದೆ ದಿನ ರಾತ್ರಿ. ಅದನ್ನು ಬಿಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಪರಮಾತ್ಮ ಇದ್ದಾನೆ. ಕಳ್ಳನ ಮನಸ್ಸಿನೊಳಗೆ ದೇವರು ಇವನ್ ಮನೆ ತುಳುಗ್ ಮಾಡಬೇಕು ಅಂತ ಬಯಸಿದ್ರೆ ನಾ ಬಿಡಿಸ್ಲಿಕ್ಕೆ ಬರಂಗಿಲ್ಲ. ಅವನು ಕಳ್ಳತನ ಮಾಡಿಸಬಾರ್ದು ಅಂತ ಪರಮಾತ್ಮನಲ್ಲಿ ಇದ್ರೆ ಯಾಕೆ ಕಳ್ಳನು ಬರುವುದಿಲ್ಲ ಅಂತ ಹೇಳ್ಕೊಂಡು ನನ್ನ ಮನೆ ಬಾಗಿಲ ತೆಗೆದುಕೊಂಡು ಮಲ್ಕೊಳಿಕ್ ಬರುದಿಲ್ಲ. ಅದಕ್ಕಾಗಿಯೇ ಲೋಕ ನೀತಿ ಅನ್ನೋದ್ರ ಬಗ್ಗೆ ಮಾತಾಡೋದು ಯಾಕೆ ಮುಖ್ಯ ಅಂದ್ರೆ, ಲೋಕದಲ್ಲೇ ಬದುಕಾಮ ಲೋಕ ನೀತಿ ಅಂತ ಮಾಡಿಕೊಳ್ಬೇಕು. ಆದ್ರೆ ಆ ಲೋಕ ನೀತಿ, ಈ ಲೋಕ ನೀತಿಯನ್ನ ನನ್ನಲ್ಲಿ ರೂಪಿಸುವವ, ಅದನ್ನ ಆಗು ಮಾಡುವವ ಇನ್ನೊಂದು ಶಕ್ತಿ ಅದ ಅನ್ನೋದನ್ನು ಒಪ್ಪಿಕೊಂಡು ಲೋಕನೀತಿಯನ್ನು ಮಾಡ್ಕೋಬೇಕಾಗ್ತದೆ. ಅಂದ್ರೆ ಮಾತ್ರ ಆ ಲೋಕನೀತಿಗೆ ಅರ್ಥ ಆಗ್ತದೆ ಅನ್ನೋದಕ್ಕಿಂತ ಆ ಲೋಕನೀತಿಯ ಅಸ್ಥಿರತೆಗಳ ಅನುಭವ ಆದಾಗೂ ಆಘಾತಕ್ಕೊಳಗಾಗುವುದಿಲ್ಲ. ಯಾಕಂದ್ರೆ ಮನುಷ್ಯರು ಮಾಡಿಕೊಂಡ ಲೋಕನೀತಿಗಳು ಎಷ್ಟಿರ್ತಾವೆ. ಈ ಅರ್ಥದೊಳಗೆ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳ ಲೋಕನೀತಿಯ ಬಗ್ಗೆ ಮಾತನಾಡುವಾಗ ನನಗೆ ಸುಭಾಷ್ ಕಾಕಂಡ್ಕಿಯವರು ಒಂದು ಇಮೇಲ್ ಕಳಿಸಿದ್ರು. ನೀವು ಹಿಂಗೆ ಉಪನ್ಯಾಸ ಮಾಡ್ರಿ ಅದೆಲ್ಲ ಹೇಳಿದ್ರು. ಅದ್ರೊಳಗೆ ಅವ್ರು ಇಂಗ್ಲಿಷ್ನೊಳಗೆ 1-2 ವಾಕ್ಯ ಬರೆದು ಕೆಲವು ಕೀರ್ತನೆಗಳನ್ನು ನಾನು ಗುರುತಿಸಿದೆ. ಈ ಕಾಲದ ಏನು ಒಂದು ಭ್ರಷ್ಟ ವ್ಯವಸ್ಥೆ ಅದ, ಭ್ರಷ್ಟ ವ್ಯವಸ್ಥೆ ಅನ್ನೋ ಶಬ್ದನೂ ಬಹಳ ಸಪ್ಪಗದ. ಇವತ್ತ ಕ್ರೂರ ಇದು ಸಪ್ಪಗದ, ಹಿಂಸೆ ಇದು ಸಪ್ಪಗದ. ಇವತ್ತು ಏನು ಒಂದು ಬೆಂಕಿಯ ಕುಂಡ ಕುದಿಲಿಕತ್ತದ ಇಡೀ ಮನುಷ್ಯನ ಮನಸ್ಸು, ಮನಿ, ಬದುಕು, ಸಂಸಾರ, ರಾಜಕೀಯ, ವೇದಾಂತವೇ ಎಲ್ಲ ಕಡೆ ಕುಣಿಲಿಕತ್ತದ. ಇದಕ್ಕೆ ನಾವು ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳಲ್ಲಿ ಏನರೇ ಕೆಲವು ಪರಿಮಾರ್ಜನೆಗಳನ್ನ, ಉಪಶಮನಗಳನ್ನ ಹುಡುಕೋದು ಸಾಧ್ಯದ ಏನು ಅಂತ ನೋಡ್ಲಿಕ್ಕೆ ನೀವು ಏನಾರೇ ಮಾತಾಡ್ರಿ ಅನ್ನೋ ದೃಷ್ಟಿಯಿಂದ ಹೇಳಿ ಕೆಲವು ರಚನೆಗಳ ಟಿಪ್ಪಣಿಯನ್ನು ಕೊಟ್ಟಿದ್ರು ಅವರು. ಅವು ನಾನು ಪ್ರಿಂಟ್ಔಟ್ ತಕ್ಕೊಂಡೆ. ನಾನು ನನ್ನ ಕಡೆ ಪುಸ್ತಕ ಇತ್ತು, ಓದಿದೆ. ಪ್ರಶ್ನೆ ಇರೋದು ಏನದ ಅಂದ್ರೆ, ಯಾರು ಈ ಜಗತ್ತು ಒಂದು ನಿರ್ದೋಷವಾದ ವ್ಯಕ್ತಿಯ ಅಥವಾ ನಿರ್ದೋಷವಾದ ಶಕ್ತಿಯ ಸೃಷ್ಟಿಯದ, ಇಲ್ಲಿರುವ ಕಣವೂ ಕೂಡ ಅಸ್ವತಂತ್ರದ ಅಂತ ಹೇಳಿರ್ತಾರೆ, ಅವರು ಸೃಷ್ಟಿ ಮಾಡಿಕೊಳ್ಳುವ ಲೋಕನೀತಿಗೂ ಜೊತೆಗೆ ಇನ್ನೊಂದು ರೀತಿಯ, ಅಂದ್ರೆ ನನ್ನ ಅನುದಿನದ ಬದುಕಿನಲ್ಲೇ ನಾನು ಅಸ್ವತಂತ್ರ ಅನ್ನುವ ಅರಿವನ್ನ ಕ್ಷಣ ಕ್ಷಣಕ್ಕೂ ಇಟ್ಟುಕೊಳ್ಳಲಿಕ್ಕಾಗದ ಒತ್ತಡದಲ್ಲೇ ನಾವು ಹುಟ್ಟಿಸಿಕೊಳ್ಳುವ ಲೋಕನೀತಿಗೂ ಬಹಳ ಅಂತರ ಇರ್ತದೆ. ಯಾಕೆ ಅಂತರ ಇರ್ತದಂದ್ರಲ್ಲೇ ಒಂದು ಸಮಸ್ಯೆ ಅದ. ಜಗತ್ತು ನೀವು ಅಸ್ವತಂತ್ರ, ನೀವೆಲ್ಲರೂ ಕಣಕಣವೂ ಅಸ್ವತಂತ್ರ, ಪರಮಾತ್ಮ ಏನ್ ನಡೆಸಂಗ್ ನಡೀತದ ಅಂತಂದ ಮೇಲೆ ಆ ರೀತಿಯ ಲೋಕನೀತಿಯನ್ನ ನೀವು ಮಾಡಿಕೊಂಡ್ರೆ ಆ ಲೋಕನೀತಿ ಹೆಂಗಿರ್ತದಂದ್ರೆ, ಪ್ರಸನ್ನ ವೆಂಕಟದಾಸರು ಮಾತ್ರ ಅಲ್ಲ, ಎಲ್ಲ ಹರಿದಾಸರೂ ಕೂಡ ಹೇಳೋದೇನು ಅಂದ್ರೆ, ಈ ಲೋಕವನ್ನ ಈಗಂತೂ ಬಂದೀವಿ, ಒಂದಿನ ಬಿಡಬೇಕಾಗ್ಯದ. ಇದಲ್ಲದೆ ಈ ಇಡೀ ಜಗತ್ತಿನ ಬದುಕಿನ ಗುರಿನೇ ಏನಾಗಬೇಕು ಅಂದ್ರೆ, ಇನ್ನೊಮ್ಮೆ ನಾವು ಹುಟ್ಟಿ ಬರುವಂಗ ಆಗಬಾರ್ದು. ಅಂದ್ರೆ ಲೋಕದ ಹಂಗನ್ನ ಹರಿದುಕೊಳ್ಳುವ ಗುರಿಯಿಂದ ಹೊರಟಂತ ಮನುಷ್ಯ ಈ ಲೋಕದಲ್ಲೇ ಒಂದು ಲೋಕನೀತಿಯನ್ನ ಸೃಷ್ಟಿ ಮಾಡಿಕೊಂಡ್ರೆ, ಆ ಲೋಕನೀತಿಯ ರೂಪ ಹೆಂಗಿರ್ತದಂದ್ರೆ, ಲೋಕದ ಹಂಗನ್ನ ಅಂತಿಮವಾಗಿ ಬಿಟ್ಟು ಹೋಗಲಿಕ್ಕೆ ಪೂರಕವಾಗಿ ಯಾವ ರೀತಿಯ ಲೋಕನೀತಿ ಇರಬೇಕೋ ಅಂತಹ ಲೋಕನೀತಿಯೇ ಅಲ್ಲಿ ರೂಪಿತ. ಅದರ ಬದಲಿ ನನಗೆ ಸಾವು ಅನ್ನೋದಂತೂ ನಾವು ತಪ್ಪಿಸ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಸಾವಿನ ನಂತರ ಏನದ ನನಗೆ ಗೊತ್ತಿಲ್ಲದ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತ ಹೊರಟಂತಹ ಒಬ್ಬ ಮನುಷ್ಯ ಇದ್ದ ಅಂದ್ರೆ ಅವ ಏನ್ ಮಾಡ್ಬೇಕು ಅವಾಗ ಅಂದ್ರೆ, ಆತನೂ ಲೋಕನೀತಿಯನ್ನ ಅನುಸರಿಸಬೇಕಾಗ್ತದೆ. ಆ ಲೋಕನೀತಿ ಎಂಥದ್ದಿರ್ತದಂತಂದ್ರೆ, ನಾವು ಮನುಷ್ಯರು ಮಾಡಿಕೊಂಡಂತಹ ಒಂದು ಒಪ್ಪಂದ ಆಗಿರ್ತದೆ. ನಾನು ಇನ್ನೊಬ್ಬರ ಮನೆ ತುಡುಗಿ ಯಾಕೆ ಮಾಡಬಾರ್ದು ಅಂತ ನನಗೆ ಕೇಳಿದ್ರೆ,
ಒಬ್ಬ ಅಂತ ಹೇಳ್ತಾನೆ, ಪಾಪ ಪುಣ್ಯ ಲೆಕ್ಕದಪ್ಪ, ಇಲ್ಲೇ ದೇವರೊಬ್ಬ ನೋಡ್ತಾನೆ, ನೀ ಮನ್ನೊಬ್ಬರ ಮನೆಗೆ ತುಳುಗು ಮಾಡಿದ್ರೆ ಅದು ಪಾಪ, ಅದಕ್ಕಾಗಿ ನಿನಗೆ ನಾಳೆ ನರಕಾದಿ ಅನರ್ಥಗಳಾಗ್ತಾವ, ನೀನು ತುಡುಗು ಮಾಡಬಾರ್ದು ಅಂತ ಒಂದು ತರ ಹೇಳ್ಬಹುದು. ಇಲ್ಲ, ನೀ ತುಡುಗು ಮಾಡಿದ್ರೆ ನಿನ್ನ ಪೊಲೀಸರು ಹಿಡಿತಾರೆ, ಕೋರ್ಟಿಗೆ ಹೋಗ್ತಿ, ನಿನಗೆ ಶಿಕ್ಷೆ ಆಗ್ತದೆ, ನೀನು ಜೈಲಿಗೆ ಹಾಕ್ತಾರೆ, ಅದಕ್ಕೆ ನೀ ತುಡುಗು ಮಾಡಬಾರ್ದು ಅಂತ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು. ಹಂಗಾರೆ ಕಾಯ್ದೆ ಮತ್ತು ಶಿಕ್ಷೆ ಅನ್ನುವ ಪರಿಕಲ್ಪನೆ ದೊಡ್ಡದು, ಪಾಪ ಪುಣ್ಯ ಅನ್ನೋ ಪರಿಕಲ್ಪನೆ ದೊಡ್ಡದು, ಅಥವಾ ನಮ್ಮ ಲೋಕ ನೀತಿಯ ರೂಪಣೆ ಅನ್ನೋದು ಯಾವ ಮೌಲ್ಯಗಳನ್ನ ಆಧರಿಸಿ ತಯಾರಾಗಬೇಕು ಇದ್ರೊಳಗೆ ಅನ್ನೋ ಪ್ರಶ್ನೆ. ಈ ಇಡೀ ಪ್ರಕರಣದ ಒಂದು ಸಾರಾಂಶ ಹೇಳೋದಾದ್ರೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಹರಿದಾಸರು ಯಾವ ದಾಸ ಪ್ರಪಂಚವೇ, ಅದರ ಹೆಸರೇ ದಾಸ ಪ್ರಪಂಚ, ಅಂದ್ರೆ ತಮ್ಮ ದಾಸತ್ವವನ್ನ, ಬೇಂದ್ರೆ ಒಂದು ಲೇಖ ಬರೀತಾರೆ, ಹರಿದಾಸರ ದಾಸತ್ವ ನಮ್ಮ ದಾಸ್ಯತ್ವ ಅಂತ ಒಂದು ಲೇಖನದ. ನಾವು ದಾಸ್ಯರು, ಹರಿದಾಸರು ದಾಸರು. ಅಲ್ಲೊಂದು ಬಹಳ ಸೂಕ್ಷ್ಮವಾದ ಅಂತರ. ಪರಮಾತ್ಮನನ್ನ ಅಚಲವಾಗಿ ನಂಬಿದಂತಹ ಹರಿದಾಸರು ಲೋಕನೀತಿಯನ್ನು ರೂಪಿಸಿಕೊಳ್ಳುವಾಗ ಅವರು ಮಾಡಿಕೊಂಡದ್ದೇನು ಅಂತಂದ್ರೆ, ಅವರ ಸ್ಥಾಯಿಯಾದ ನೆಲೆ ಇದು, ಏನಿದ್ರೂ ಒಂದಿನ ಈ ಲೋಕವನ್ನ ಬಿಡ್ಬೇಕು. ನಾವು ಲೋಕವನ್ನ ಈ ಜನ್ಮದಾಗ ಬಿಡ್ತೀವಿ, ನಮ್ಮ ಸಾಧನ ಮುಗಿದಿದ್ದಿಲ್ಲ ಅಂದ್ರೆ, ನಾವು ಯೋಗ್ಯರಾಗಿದ್ರೆ ಇನ್ನೊಂದು ಜನ್ಮಕ್ಕೂ ಮತ್ತೆ ಸಾಧನಕ್ಕೆ ಬರ್ತೀವಿ, ಇದಂತೂ ಸರಿನೇ. ಆದರೆ ಈ ಲೋಕದೊಳಗೆ ಇರುವ ತನಕ ಅಂತೂ ನಾವು ದೇವರ ಪೂಜಾಕ್ಕೆ ಒಂದೆರಡು ಬಾಳೆಹಣ್ಣರೇ ಬೇಕು, ಒಂದು ಸ್ವಲ್ಪ ಸಕ್ಕರೆ ಬೇಕು, ಒಂದು ತೆಂಗಿನಕಾಯರೇ ಬೇಕು. ಆ ತೆಂಗಿನಕಾಯಿ ಬೇಕು ಅಂದ್ರೆ ತೆಂಗಿನಕಾಯಿ ಬೆಳೆಯುವ ಒಬ್ಬ ಮನುಷ್ಯ ಬೇಕು. ಆ ತೆಂಗಿನಕಾಯಿ ಬೆಳೆಯವ ಯಾವ ತೋಟದಾಗ ಬೆಳೆದಿರ್ತಾನೋ, ಅವ ಯಾರು ಏನು, ಅದಕ್ಕೆ ಏನು ಗೊಬ್ಬರ ಹಾಕಿರ್ತಾನೋ ನಮ್ಗೇನು ಗೊತ್ತಿರುವುದಿಲ್ಲ. ಆದ್ರೆ ಆ ತೆಂಗಿನಕಾಯಿ ಯಾವ್ದನ್ನ ಇವತ್ತು ಹೊಡಿತೀನಿ, ಆ ತೆಂಗಿನಕಾಯಿ ಹುಟ್ಲಿಕ್ಕೆ ಅದಕ್ಕೊಂದು ಏನೇನೋ ಒಂದು ಸಂತಾನದ ಪರಂಪರೆ ಇರ್ತದೆ, ಅದು ಎಲ್ಲಿ ಬೆಳೆದಿರ್ತದೋ ನಮಗೇನೂ ಗೊತ್ತಾಗುದಿಲ್ಲ. ಬಾಳೆಹಣ್ಣಿನ ಗಿಡ, ಬಾಳೆಹಣ್ಣು ಇವತ್ತಂದು ನಾವು ನೈವೇದ್ಯ ಮಾಡಿದ್ರು ಬಾಳೆಹಣ್ಣಿನ ಬೆಳೆಸುವ ರೈತರ ಪರಂಪರೆ ಒಬ್ಬ ತಂದಿರ್ತದೆ, ಅದು ನಮಗೆ ಗೊತ್ತಿರುವುದಿಲ್ಲ. ಈ ಎಲ್ಲ ದೃಷ್ಟಿಯಿಂದನೇ ಮನುಷ್ಯ ಅಸ್ವತಂತ್ರನಾಗಿರೋದ್ರಿಂದ, ಈ ಜಗತ್ತಿನ ಅರಿವಿಗೆ ಬರದೇ ಇರೋದ್ರಿಂದ, ನಾವೆಲ್ಲ ಅಸ್ವತಂತ್ರರಾಗಿರೋದ್ರಿಂದ, ಮತ್ತು ಅಂತಿಮವಾಗಿ ನಮ್ಮ ಉದ್ದೇಶ ಈ ಜನನ ಮರಣಗಳ ಚಕ್ರವನ್ನು ದಾಟೋದಿರೋದ್ರಿಂದ, ನಮ್ಮ ಲೋಕ ನೀತಿ ಅನ್ನೋದು ಯಾವಾಗಲೂ ಯಾವ ರೀತಿ ಜನನ ಮರಣಗಳು ನಮಗೆ ಬರಬಾರದು ಅನ್ನುವ ರೀತಿಯ ಬದುಕಿಗೆ ಪೂರಕ ಆಗ್ತಾವ, ಹಂಗಿರಬೇಕು ಅಂತಾನೆ ಎಲ್ಲ ಹರಿದಾಸರು ತಮ್ಮ ಲೋಕನೀತಿಯನ್ನು ರೂಪಣೆ ಮಾಡಿದ್ದಾರೆ. ಆದ್ರೆ ಮಜಾ ಏನದ ಅಂತಂದ್ರೆ, ಲೋಕನೀತಿಯನ್ನ ಈ ರೀತಿ ನೀವು ರೂಪಣೆ ಮಾಡ್ಕೊಳ್ಳಿಕ್ಕೆ ಹೊಂಟ್ರೆ ಮೊಟ್ಟ ಮೊದಲೇ ಸಮಸ್ಯೆ ಬರೆಯೋದು ಏನಂದ್ರೆ, ಮನುಷ್ಯ ಅನ್ನುವ ಅಥವಾ ಜೀವ ಅನ್ನುವ ಒಂದು ಮಾದರಿಯನ್ನ ನೀವು ಒಂದು ಕುಟುಂಬದ ಚೌಕಟ್ಟಿನೊಳಗ ಮಾತ್ರ ಇಟ್ಕೋಬೇಕಾಗ್ತದೆ. ನೀವು ಸಮಾಜ ಅನ್ನೋ ಚೌಕಟ್ಟಿಗೆ ತಂದ್ರಿ ಅಂದ್ರೆ ಈ ಚೌಕಟ್ಟು ಉಳಿಯುವುದಿಲ್ಲ. ಯಾಕಂದ್ರೆ ಕುಟುಂಬದೊಳಗೆ ಏನದ ಭಾಳ ಆದ್ರೆ, ಅಪ್ಪ ಹೆಂಗಿರ್ಬೇಕು, ಮಗ ಹೆಂಗಿರ್ಬೇಕು, ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಸೊಸಿ ಹೆಂಗಿರ್ಬೇಕು, ಅಥವಾ ನಮ್ಮ ಅಣ್ಣತಮ್ಮದ್ರ ಹೆಂಗಿರ್ಬೇಕು, ಬೀಗ್ರ ಹೆಂಗಿರ್ಬೇಕು, ನಮ್ಮ ಗುರುಗಳ ಜೋಡಿ ನಾವು ಹೆಂಗಿರ್ಬೇಕು, ಮಠಕ್ಕೆ ಹೋದಾಗ ಅಲ್ಲಿ ಆಚಾರ ಜೋಡಿ ಹೆಂಗಿರ್ಬೇಕು, ಊರಿಗೆ ಸ್ವಾಮಿಗಳು ಬಂದಾಗ ಹೆಂಗಿರ್ಬೇಕು, ಅಂದ್ರೆ ಒಂದು ಮನಿ ಅನ್ನುವ ಸಣ್ಣ ಕುಟುಂಬ ಅನ್ನುವ ಸಣ್ಣ ಚೌಕಟ್ಟಿನೊಳಗೆ ಕೆಲವು ಲೋಕ ನೀತಿಗಳನ್ನು ಮಾಡಿಕೊಳ್ಬೇಕು. ಆದರೆ ನಾನು ಅಸ್ವತಂತ್ರನಿದ್ದು ಸಂಸಾರವನ್ನು ಬಿಟ್ಟು ಹೋಗೋದೇ ನನ್ನ ಗುರಿ ಆದಾವ, ನಾನು ವೋಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಅನ್ನೋದಿಲ್ಲ, ವೋಟ್ ಹಾಕ್ತಾನೆ ಎಲೆಕ್ಷನ್ ಬಂದಾಗ. ಅಂದ್ರೆ ಸಮಾಜ ಅನ್ನುವ ದೊಡ್ಡ ಚೌಕಟ್ಟಿಗೆ ಬಂದ್ರಿ ಅಂದ್ರೆ ಅಲ್ಲೇ ಈ ರೀತಿ ಚಿಂತನೆ ಮಾಡುವ ನಾವೊಬ್ಬನೇ ಅಲ್ಲ, ನನ್ನ ಸಮಾಜದ ನನ್ನ ಜೊತೆಗಿರುವ ಸಾವಿರಾರು ಜನನೇ ಬೇರೆ ತರ ವಿಚಾರ ಮಾಡ್ತಾರೆ. ಇದಲ್ಲದೆ ನನ್ನ ಈ ತತ್ವವನ್ನು ನಂಬದ ಒಂದು ಕೋಟ್ಯಾಂತರ ಜನ ನನ್ನ ಜೋಡಿ ಸಮಾಜದೊಳಗಿರ್ತಾರೆ. ನನ್ನ ಆಫೀಸ್ನಲ್ಲಿ ನಾ ಕೆಲಸ ಮಾಡುವ ಮುಂದೆ ನನಗೆ ಅನೇಕ ಜಾತಿಯ ಜನ ಇರ್ತದೆ, ವರ್ಗದ ಜನ ಇರ್ತದೆ, ಬೇರೆ ಬೇರೆ ಜನ ಇರ್ತಾರೆ. ಅವರಿಗೆಲ್ಲ ನಾನು ನನ್ನ ಈದೇನು ನಾ ಹೇಳಿದೆ ಅಂದ್ರೆ ಒಂದು ಅಲೌಕಿಕವಾದ ಲೋಕನೀತಿ ಅಂತ, ಈ ಲೋಕನೀತಿಯನ್ನು ನಾನು ಅನುಸರಣೆ ಮಾಡಿದರೆ ನನಗೆ ಬದುಕಲಿಕ್ಕೂ ಕಷ್ಟ ಆಗಿಬಿಡ್ಬೋದು. ಅದು ಅಷ್ಟು ಸುಲಭದ ಮಾತು ಅಲ್ಲೇ ಅಲ್ಲ. ಹೀಗಾಗಿ ನಮ್ಮ ಕಳೆದ ಒಂದು 200-300 ವರ್ಷಗಳ ಕಾಲ ಏನಾಯ್ತು ಅಂತಂದ್ರೆ, ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ನಮಗೆ ಅನೇಕ ವಾದಗಳೆಲ್ಲ ಬಂದು, ನಮ್ಮ ಸಮಾಜವಾದ ಇರಬಹುದು, ಸಮತಾವಾದ ಇರಬಹುದು, ಎಂ.ಎನ್. ರಾಯ್ ಅವರ ಮಾನವತಾವಾದ ಇರಬಹುದು, ಅದರೊಳಗೆ ನವ ಮಾನವತಾವಾದ ಅಂತ ಬಂತು. ಅಂದ್ರೆ ಧರ್ಮ ಅನ್ನೋದರ ಹಂಗಿಲ್ಲದೇನೆ
ಇಲ್ಲಿ ಒಂದು ಸುಖಿಯಾದ ಸಾಮ್ರಾಜ್ಯವನ್ನ ಕಟ್ಟೋದು ಸಾಧ್ಯದ ಏನು ಅನ್ನೋ ಒಂದು ಪ್ರಕ್ರಿಯೆ ನಮಗೆ ಪಶ್ಚಿಮದಿಂದ ಬಂತು. ಇದು ಯಾಕೆ ಬಂತು ಅಂದ್ರೆ ಅವರು ತಂದು ನಮ್ಮ ಮೇಲೆ ಹೇರಲಿಲ್ಲ. ಅದಕ್ಕೆ ಆದದ್ದೇನು ಅಂದ್ರೆ ನಮ್ಮಲ್ಲಿ ನಾವು ಯಾವುದನ್ನ ನಿಜವಾದ ಲೋಕನೀತಿಯನ್ನ ರೂಪಿಸಿ ನಮ್ಮನ್ನ ನಿಜವಾದ ಸಾಧನಕ್ಕೆ ಹಸ್ತದ ಅಂತ ಒಂದು ಧಾರ್ಮಿಕ ಚೌಕಟ್ಟಂತಿತ್ತು. ಮಠ ಇದ್ದು, ಮಾನ್ಯಗಳಿದ್ದು, ಸ್ವಾಮಿಗಳಿದ್ರು, ಆಚಾರ್ಯರಿದ್ರು, ಮತ್ತೊಂದು ಯಾವನೋ ಒಬ್ಬ ಗುರು ಇದ್ದ. ಇವರಲ್ಲಿ ಹುಟ್ಟಂತ ಭ್ರಷ್ಟತೆ, ಕರಪ್ಷನ್ನು ಮತ್ತು ಹಿಪೋಕ್ರಸಿ, ಇವುಗಳಿಂದಾಗಿ ಧರ್ಮದ ಮೇಲಿನ ನಂಬಿಕೆ ನಮಗೆ ಹೋತು. ಬ್ರಿಟಿಷರಿಗೆ ಅದು ಉದ್ದೇಶನೂ ಇತ್ತು, ಅಗದಿ ಸ್ಪಷ್ಟವಾಗಿ ಅವರು ಹೇಳಿ, ಅದರ ಮೆಕೌಲೆ ಮಾಡಿದಂಥ ಸರ್ಕ್ಯುಲರ್ ನೋಡಿದ್ರೆ ಬಹಳ ಸ್ಪಷ್ಟವಾದ ಉದ್ದೇಶನೇ ಇದೆ. ಈ ದೇಶದ ಜನರಿಗೆ ಈ ತಮ್ಮ ದೇಶದೊಳಗಿನ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡೋದೇ ನಮ್ಮ ಉದ್ದೇಶ ಅಂತ ಸ್ಪಷ್ಟ ಬರೆದು ಕಳಿಸಿ ಅವ್ರೇನು ಒಂದು ಮಿಷನ್ ಕಳಿಸ್ತಿದ್ರು ಅವ್ರಿಗೆಲ್ಲ ನೋಟ್ಸ್ ಕೊಟ್ಟಾರ ಅವರು. ಅಂದ್ರೆ ಹೆಂಗೆ ನಾಶ ಮಾಡ್ಲಿಕ್ಕೆ ಎಷ್ಟೆಷ್ಟು ಪದ್ಧತಿ ಅವ ಮಾಡ್ರಿ ಅಂತ ಹೇಳಿ ಹಂಗೆ ಮಾಡ್ಯಾರ ಅವರು. ನಾಶ ಮಾಡೋದು ನಾವು ಒಬ್ಬತ್ತು ಸ್ಟಿಫನ್ಸನ್ ಅನ್ನೋ ಒಂದು ರಿಪೋರ್ಟ್ ಬರೀತಾನವ. ಹೆಂಗಂದ್ರೆ ನಾವು 3-4 ಪದ್ಧತಿ ಇಟ್ಕೊಂಡಿವಿ ಧರ್ಮ ನಾಶ ಮಾಡ್ಲಿಕ್ಕೆ ಭಾರತದೊಳಗೆ. ಒಂದೇದ್ದು ಪುಸ್ತಕಗಳನ್ನು ಸುಡೋದು, ಯಾವ ಪುಸ್ತಕ ಸಿಗ್ತಾ ಅದನ್ನೆಲ್ಲ ಸುಡೋದು, ಅದು ಮಾಡ್ಯಾರ. ಬಹಳ ದೊಡ್ಡ ಕೆಲಸ ಮಾಡ್ಯಾರ ಬ್ರಿಟಿಷ್. ಎರಡನೇದ್ದು ಅವರ ಧರ್ಮಗಳ ಬಗ್ಗೆ ಅವರಿಗೆ ತಪ್ಪು ನಂಬಿಕೆ ಮಾಡಿಸೋದು. ಅಂದ್ರೆ ಅಬದ್ಧವಾಗಿ ಅವ ಇವೆಲ್ಲವನ್ನೇನು ನಂಬ್ತೀರಿ ಅಂತ. ಸುಮ್ಮನೆ ಒಂದು ಮಿನಿಟ್ನೊಳಗೆ ಹೇಳಿ ಮುಂದೆ ಹೋಗೋದಾದ್ರೆ, ಮರಾಠಿ ಕ್ರಿಸ್ತ ಪುರಾಣ ಅಂತ ಒಂದು ಪುರಾಣ ಅದ. ಮರಾಠಿ ಒಳಗೆ ಬರೆದಂತ ಸ್ಟಿಫನ್ ಅಂತ ಬರೆದಂತ ಒಂದು ಕ್ರಿಸ್ತ ಪುರಾಣ. ಕ್ರಿಸ್ತ ಪುರಾಣ ಅಂದ್ರೆ ಕ್ರಿಸ್ತನ ಬಗ್ಗೆ ಅಲ್ಲದು. ಕ್ರಿಸ್ತ ಹೋದ, ಅವನ 12 ಮಂದಿ ಶಿಷ್ಯರು ಉಳಿದಿದ್ರು ಹಿಂದೆ. ಪೀಟರ್ ಅಂತ ಒಬ್ಬ ಇದ್ದ ಅದ್ರೊಳಗೆ, ಅವನು ಪುರಾಣ ಅದು. ಪೀಟರ್ ಯಾರು ಏನು ಎಲ್ಲ ಹೇಳ್ಕೊತ ಹೋಗ್ತಾನೆ. 500 ಪುಟದ ಕಾವ್ಯ ಅದು. ಅವ ಬ್ರಿಟಿಷರವ ಇಲ್ಲಿ ಬಂದು ಕೂತು ಮರಾಠಿ ಕಲಿತು, ಮರಾಠಿ ಓವಿ ಛಂದಸ್ ಕಲಿತು, ಓವಿ ಒಳಗೆ ಬರೆದ ಕಾವ್ಯ ಅದು ಮರಾಠಿ ಕ್ರಿಸ್ತ ಪುರಾಣ. ಅದ್ರಾಗ ಒಂದು ಬಹಳ ಹುಚ್ಚರ್ಗತೆ ಬರೀತಾನವ. ಅವ ಹೇಳ್ತಾನೆ, ಅಲ್ಲಪ್ಪ ನೀವು ಮನುಷ್ಯರು ಹುಟ್ಟಿರಿ, ಎಷ್ಟು ಸಾವಿರಾರು ವರ್ಷ ಮನುಷ್ಯರು ಹುಟ್ಟುವುದನ್ನು ನೋಡಿರಿ. ಆನಿ ತಲಿ ಮನುಷ್ಯರ ದೇಹ ಇದ್ದಂತ ಯಾವ್ದು ಮನುಷ್ಯ ಹುಟ್ಟ್ಯಾನೆಂದರೆ ಎಂದೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀವು ಸುಳ್ಳು ಗಣಪತಿ ಪೂಜಾ ಮಾಡ್ತೀರಿ, ಮೂರ್ಖತನ ಅಂತ ಹಿಂಗೆ ಹುಚ್ಚುಚ್ಚಾರ ಬರೆದು ಅವ ಇನ್ನೂ ಒಂದು ಬಹಳ ಅದ್ಭುತ ತೀರಕ್ಕೆ ಹೋಗಿ ಹೇಳ್ತಾನೆ. ಪಾರ್ವತಿಯನ್ನಾಕಿ ಮೂಲತಃ ವೇಷ ಇದ್ಲು ಆಕಿ ಎಲ್ಲಾ ತನ್ನ ಅನೈತಿಕತೆಯನ್ನು ಮುಚ್ಚಿಡ್ಲಿಕ್ಕೆ ಶಿವನಂತ ಒಬ್ಬ ಭ್ರಷ್ಟಗ ಏನೇನೋ ಸುಳ್ಳು ಹೇಳಿ ಅವನ್ನ ಮಂಡ ಮಾಡಿದ್ಲು. ಇಂಥ ಭ್ರಷ್ಟ ದೇವತೆಗಳನ್ನು ಪೂಜಾ ಮಾಡಬೇಡ್ರಿ ಅನ್ನೋದನ್ನೆಲ್ಲ ಬರೀತಾನ ಆ ಪುರಾಣದೊಳಗೆ. ಆದ್ರೆ ಅದ್ರ ಮುನ್ನುಡಿಯೊಳಗೆ ಅವ್ನು ಬರೀತಾನೆ. ಇದನ್ನ ಯಾಕೆ ಬರ್ದೀನಿ ಅಂದ್ರೆ ಬ್ರಿಟಿಷ್ ಭಾರತೀಯರಿಗೆ ತಮ್ಮ ನಂಬಿಕೆ ಹೋಗ್ಲಿ ಪುರಾಣದ ಮೇಲಿಂದ ಅಂತ ಅನ್ನೋದಕ್ಕೆ ಬರ್ದೀನಿ ಹೇಳ್ತಾನೆ. ನಾ ಈಗ ಹೇಳ್ಬೇಕಾದದ್ದು, ದಾಸರು, ಪ್ರಸನ್ನ ವೆಂಕಟದಾಸರು ಮಾಡಿದಂತಹ ಲೋಕನೀತಿಯ ಚಿತ್ರಕ್ಕೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರ್ಮಾಣವಾದ ಸಮಾಜವಾದಿ ಅಥವಾ ನಿರೀಶ್ವರವಾದಿ ಲೋಕ ನೀತಿಗೂ ಬಹಳ ಅಂತರ. ನಿರೀಶ್ವರವಾದಿ ಲೋಕನೀತಿ ಅನ್ನೋದು ಎಲ್ಲಿ ಕಾಣಿಸ್ತದೆ ಅಂತಂದ್ರೆ, ನೀವು ಸಂವಿಧಾನವನ್ನು ರೂಪೇಣ ಮಾಡಿಕೊಂಡದ್ದೇ ಎದಕ್ಕೆ ಅಂತಂದ್ರೆ ಧರ್ಮ ನಿರಪೇಕ್ಷತೆ, ಜಾತ್ಯಾತೀತತೆ, ಸಮಾನತೆ, ಗಣತಂತ್ರ ಇವುಗಳನ್ನು ಬೇಯಿಸಿಟ್ಟುಕೊಂಡು ನಾವು ದೇಶದೊಳಗೆ ಬದುಕುವಾಗ ಇಲ್ಲಿ ನೀವು ದಾಸರು ಮಾಡಿದಂಥ ಲೋಕನೀತಿಯನ್ನ ಜಾರಿಗೆ ತರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ತರೋದು ಯಾಕಂದ್ರೆ ಮೂಲತಃ ಸಮಾನತೆ ಅನ್ನೋದನ್ನ ಪ್ರಸನ್ನ ವೆಂಕಟದಾಸರು ಒಪ್ಪಿದಂತಹ ಮಾಧವ ತತ್ವಜ್ಞಾನನೇ ಒಪ್ಪುವುದಿಲ್ಲ. ಧರ್ಮ ನಿರಪೇಕ್ಷತೆ ಅಂತೂ ಅವರೂ ಒಪ್ಪುವುದಿಲ್ಲ. ಧರ್ಮ ನಿರಪೇಕ್ಷತೆ ಬೇಕನ್ನೋರು ಧರ್ಮ ನಿರಪೇಕ್ಷತೆ ಒಳಗಿರುವುದಿಲ್ಲ. ಜಾತ್ಯಾತೀತತೆ ಅನ್ನೋದನ್ನ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವರ್ಣ ಅನ್ನೋದರ ವ್ಯವಸ್ಥೆಯನ್ನ ನಾವು ಜಾತೀಯತೆಯೇ ಹೋಗಬೇಕೇ ಹೊರತು ಜಾತಿ ಇರೋದೇ ಅದು. ನಮ್ಮ ದೊಡ್ಡ ಕೆಲಸ ಅಂದ್ರೆ ಜಾತೀಯತೆ ಹೋಗಬೇಕೇ ಹೊರತು ಜಾತಿ ಇರೇಬೇಕಾಗ್ತದೆ. ಯಾಕಂದ್ರೆ ಸಮಾಜದೊಳಗೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ನಾ ಹೇಳಬೇಕಾಗಿರೋದು, ಹರಿದಾಸರು ರೂಪಣ ಮಾಡಿಕೊಂಡಂತಹ ಲೋಕನೀತಿ ಈ 200-300 ವರ್ಷಗಳಲ್ಲೇ ಮನುಷ್ಯ ಹೊರಗೆ ಬಂದ ಮೇಲೆ, ವಿಶೇಷವಾಗಿ ಬ್ರಾಹ್ಮಣರು ಹೊರಗೆ ಸಮಾಜದೊಳಗೆ ಬಂದ ಮೇಲೆ ಆ ಲೋಕನೀತಿಯನ್ನು ಅನುಸರಿಸೋದು ಬಹಳ ಕಷ್ಟ. ಹೀಗಾಗಿ ಹಳೆಯ ಲೋಕನೀತಿಯನ್ನು ಅನುಸರಿಸೋದು ಕಷ್ಟ ಆಯ್ತು, ಹೊಸ ಲೋಕನೀತಿಯನ್ನ ಬೆನ್ನು ಹತ್ತೋದು ಕಷ್ಟ. ಹೀಗಾಗಿ ನಿಜವಾಗಿಯೂ ಬ್ರಾಹ್ಮಣರ ನಿಜವಾದ ಸಮಸ್ಯೆ ಏನು ಅಂತಂದ್ರೆ, ಅದರಲ್ಲೂ ಮಾಧ್ವರ ನಿಜವಾದ ಸಮಸ್ಯೆ ಏನು ಅಂದ್ರೆ, ಮಾಧ್ವ ತತ್ವಜ್ಞಾನವನ್ನ ಅನುಸರಿಸಬೇಕು, ಹೆಜ್ಜೆ ಹೆಜ್ಜೆಗೆ ಅನುಸರಿಸಬೇಕು ಅನ್ನುವ ಒಳಗಿನ ಒತ್ತಡ. ಆದ್ರೆ ಹೊರಗೆ ಹೋದ್ರೆ ಮಾಧ್ವ ತತ್ವಜ್ಞಾನಕ್ಕೆ ವಿರೋಧವಾದ ಸಂವಿಧಾನದಲ್ಲೇ ಬದುಕಬೇಕಾದ ಒತ್ತಡ. ಈ ತಾತ್ವಿಕವಾದ ಒತ್ತಡ ಪ್ರತಿಯೊಬ್ಬ ಮಾಧ್ವ ಬ್ರಾಹ್ಮಣನಲ್ಲೇ ಇದ್ದದ್ದರಿಂದ ಸಮಸ್ಯೆ ಏನಾಗ್ತಿತ್ತು ಅಂದ್ರೆ, ಎಲ್ಲ ಮಾಧ್ವರು ಕೂಡ 2 ದ್ವಿವಿಧವಾದ ಬದುಕನ್ನು ಬದುಕಲಿಕ್ಕೆ.
ಒಂದು ಹೊರಗೆ ಹೋದಾಗ, ಯಾಕಂದ್ರೆ ಅವ್ರ ಮಕ್ಕಳಿಗೂ ಸೈಟ್ ಬೇಕು, ಸೀಟ್ ಬೇಕು, ಶಿಕ್ಷಣ ಬೇಕು, ಅವ್ರಿಗೊಂದು ಆಧಾರ್ ಕಾರ್ಡ್ ಬೇಕು, ಮತ್ತೊಂದು ಬೇಕು. ಸಮಾಜದ ಜೋಡಿ ನನ್ನ ಸಂಬಂಧ ಕಟ್ಕೊಂಡು ನನ್ನ ಪಾಡಿಗೆ ನಾ ಪೂಜಾ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ನನ್ನ ಸಾಧನ ಮಾಡ್ಕೊಂಡು ಇರ್ತೀನಿ ಅನ್ನೋ ಬ್ರಾಹ್ಮಣರಿಗೆ ಸಾಧ್ಯ ಇಲ್ಲ. ಇವತ್ತು ಹೋಗಬೇಕು ಅವರು. ಆದರೆ ಇದರ ಅನಿವಾರ್ಯತೆ ಏನಾಯ್ತು ಅಂದ್ರೆ ಹೊರಗೊಂದು ಲೋಕನೀತಿ ಬೇರೆ ಅನುಸರಿಸಬೇಕಾಯ್ತು. ಯಾಕೆ ಅಲ್ಲಿ ಸಂವಿಧಾನಬದ್ಧವಾದ ಲೋಕನೀತಿಯನ್ನು ಅನುಸರಿಸಬೇಕು. ಒಳಗೆ ಬಂದ್ರೆ ನೀವು ಮಾಧ್ವ ಪ್ರಣೀತ ಬೇಡ ಹರಿದಾಸ ಸಾಹಿತ್ಯ ಹೇಳಿದಂತಹ ಲೋಕನೀತಿಯನ್ನು ಅನುಸರಿಸಬೇಕು. ಈ ದ್ವಂದ್ವದೊಳಗೆ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳು ಕೂಡ ನಾ ಹೇಳೋದೇನು ಅಂದ್ರೆ ಈಶ್ವರವಾದಿ ಲೋಕನೀತಿ ಅಂತ ಒಂದೇನೆ ಅದ. ಅಂದ್ರೆ ನಾ ಮೊದಲು ಹೇಳಿದಂತ ಈ ಜಗತ್ತನ್ನ ಈ ದೇಹದಿಂದ ಬಿಡುವುದೇ ಅಂತಿಮವಾಗಿ ಹಲವು ಜನ್ಮಗಳಲ್ಲಿಯೂ ಕೂಡ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡೋದದ. ನಾವೆಲ್ಲ ಅಸ್ವತಂತ್ರರಿದ್ದೀವಿ, ಎಲ್ಲವನ್ನು ಪರಮಾತ್ಮನೇ ಮಾಡಿಸ್ತಾನೆ ಅಂದಾಗ್ಯೂ ಕೂಡ ಬದುಕಿನ ನಿತ್ಯ ಕ್ಷಣದೊಳಗೆ ನಾವು ತೆಗೆದುಕೊಳ್ತಕ್ಕಂತಹ ನೂರಾರು ನಿರ್ಣಯಗಳಲ್ಲೇ ಆ ನಿರ್ಣಯಗಳನ್ನ ತಗೊಳ್ಳದೆ ಗತಿ ಇಲ್ಲ. ತಗೊಂಡ ಮೇಲೆ ಇದು ನಾನು ತೆಗೆದುಕೊಂಡ ನಿರ್ಣಯ ಅಲ್ಲ ಅಂತ ನಂಬದೇ ಗತಿ ಇಲ್ಲ. ಆ ನಿರ್ಣಯದ ಫಲಿತಾಂಶ ಅದು ಏನು ಬಂದರೂ ಕೂಡ ಇದನ್ನು ಕೂಡ ಪರಮಾತ್ಮನೇ ಕೊಟ್ಟದ್ದು ಅಂತ ನಂಬದೇ ಗತಿ ಇಲ್ಲ. ಕುರುಹುಂಶ ಕರ್ಮ ನಿಜಂ ನಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಇದನ್ನ ಅರ್ಥ ಇಷ್ಟೇ, ನಿನ್ನ ಪಾಲಿನ ಕರ್ಮವನ್ನು ಮಾಡು, ಬಂದುದನ್ನು ಹರಿಗೆ ಪರದೈವ ಅನ್ನೋದನ್ನು ಮರೆಯುದು. ಅಂದ್ರೆ ಈ ಲೋಕನೀತಿಯ ಬಗೆಗಿನ ಚರ್ಚೆಯೊಳಗೆ ಈ ಕಾಲದ ಸಂಘರ್ಷಗಳಿಗೆ, ದುಃಖಗಳಿಗೆ, ಸಂಕಟಗಳಿಗೆ ನಾವೇನು ಒಂದು ಪರಿಮಾರ್ಜನೆಯನ್ನು ಹರಿದಾಸರ ಲೋಕನೀತಿಯಲ್ಲಿ ಹುಡುಕಬೇಕು ಅಂತ ಹೊರಡ್ತೀವಿ. ಅಲ್ಲಿ ಇರುವ ಬೇಸಿಕ್ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಸಮಸ್ಯೆಗಳು, ನಮ್ಮ ದುಃಖಗಳು, ನಮ್ಮ ಸಂಕಟಗಳು, ಆಘಾತಗಳು, ಕ್ರೌರ್ಯಗಳು, ಹಿಂಸೆಗಳು ಒಳಗ ಒಂದು ಬೇರೆ ರೀತಿಯ ಪ್ರತಿಕ್ರಿಯೆಯನ್ನು ಬಯಸ್ತಾವೆ, ಹೊರಗೆ ಒಂದು ಬೇರೆ ರೀತಿಯ ಪ್ರತಿಕ್ರಿಯೆಯನ್ನು ಬಯಸ್ತಾವೆ. ಆ ಹೊರಗಿನ ಒಳಗಿನ ಎರಡೂ ಲೋಕಗಳಿಗೂ ಒಂದೇ ರೀತಿಯ ಲೋಕನೀತಿಯನ್ನು ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಬಹಳ ಕಷ್ಟದ. ಆದ್ರೆ ಈ ಕಾಲದ ಜಗತ್ತನ್ನು ನೋಡಿ ಮಕ್ಕಳು ಫಾರಿನ್ಗೆ ಹೋಗ್ತಾರೆ, ಅಲ್ಲೇ ಕಲಿತಾರೆ, ಇರ್ತಾರೆ, ಆ ಸಂಸ್ಕೃತಿಗಳು ನೆಲದೊಳಗೆ ಬರ್ತಾವೆ. ಇಷ್ಟೇ ಅಲ್ಲ, ಈ ಕಾಲದ ಮಾಧ್ವರ ಇನ್ನೂ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಕಾಲದ ತರುಣ ಜನಾಂಗ ಎಲ್ಲಿಗೆ ಬಂದ್ಬಿಟ್ಟದ ಅಂದ್ರೆ ನಿಮ್ಮ ಅಂತರಂಗದ ಈ ಈಶ್ವರವಾದಿ ಲೋಕನೀತಿ ಅಂತ ಏನ್ ಕರಿತೀರಿ ಅದು ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಅವರು. ಯಾಕಂದ್ರೆ ಸಂಬಂಧ ಇಲ್ಲ ಅಂದ್ರೆ ನಿಮಗೆ ಬದುಕಲಿಕ್ಕೆ ಏನು ಉಪಯೋಗ ಬೀಳ್ತದದು? ನಿಮಗೆ ಅಂದ್ರೆ ಬದುಕಲಿಕ್ಕೆ ಏನು ಉಪಯೋಗ ಬೀಳ್ತಂದ್ರೆ ವ್ಯಾವಹಾರಿಕವಾಗಿ ಏನೂ ನಿಮ್ಗೆ ಉಪಯೋಗ ಇಲ್ಲ ಅದು. ಅದಕ್ಕೆ ಮೊದಲ ನೀವು ಸಮಾಜದ ಲೋಕನೀತಿಯನ್ನು ಪಾಲಿಸರಿ, ಆಮೇಲೆ ನಿಮಗೊಂದು ಮಾರ್ಜಿನಲ್ ಟೈಮ್ ಉಳಿದ್ರೆ ನಿಮ್ಮ ಅಂತರಂಗದ ಲೋಕನೀತಿಯನ್ನು ಅನುಸರಿಸ್ರಿ ಅನ್ನೋ ಮಾತನ್ನು ಇವತ್ತಿನ ಎಲ್ಲ ಮಕ್ಕಳು ಹೇಳ್ತಾರೆ. ಇದಕ್ಕೆ ಅವರು ತಮ್ಮದೇ ಆದ ಪಶ್ಚಿಮದ ಫಿಲಾಸಫಿಗಳ ಶಾಸ್ತ್ರೀಯ ಉದಾಹರಣೆಗಳನ್ನು ಕೊಡೋದು, ಶಾಸ್ತ್ರೀಯ ತರ್ಕಗಳನ್ನು ಕೊಡ್ತಾರೆ. ಅದು ಈ ನಿಜವಾದ ಲೋಕನೀತಿಯನ್ನ ದಾಸ ಸಾಹಿತ್ಯದಲ್ಲಿ ಹುಡುಕಲಿಕ್ಕೆ ಹೋಗುವವರಿಗಿರ್ತಕ್ಕಂಥ ಮೂಲ ಸಮಸ್ಯೆ. ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳನ್ನು ನಾವು ನೋಡಿದರೂ ಕೂಡ ಪ್ರಸನ್ನ ವೆಂಕಟದಾಸರು ಅತ್ಯಂತ ಅಪ್ಪಟವಾದ ಮಾಧ್ವದಾಸರವರು, ಅತ್ಯಂತ ಅಪ್ಪಟ ಮಾಧ್ವದಾಸರವರು. ಅಂದ್ರೆ ಮಾಧ್ವ ತತ್ವಜ್ಞಾನದ ಚೌಕಟ್ಟನ್ನ ಎಲ್ಲೋ ಒಂದು ಕಡೆಯರೆ ಸ್ವಲ್ಪ ಅಂದ್ರೆ ದಂಡಿಗೆ ಬಂದು ಮಾತಾಡ್ಯಾರಂತೂ ಇಲ್ಲ. ಅದು ಅಂತರಂಗದೊಳಗೆ ಆ ಇಡೀ ಮಾಧ್ವ ಫಿಲಾಸಫಿಯ ಸೆಂಟರ್ ಅಂತ ನಾವು ಯಾವ್ದು ಕರಿತೀವಿ, ಆ ಸೆಂಟರ್ದೊಳಗೆ ಸದಾಕಾಲ ಇರತಕ್ಕಂಥ ಹರಿದಾಸರು ಮತ್ತು ಪ್ರಸನ್ನ ವೆಂಕಟದಾಸರು. ಆದರೆ ಒಮ್ಮೊಮ್ಮೆ ಒಂದು ಪ್ರಶ್ನೆ ಬರ್ತದೆ, ಏನು ಅಂದ್ರೆ ನಾಗಳೆ ಹೇಳಿದೆ ಈಶ್ವರವಾದಿ ಲೋಕನೀತಿ, ನಿರೀಶ್ವರವಾದಿ ಲೋಕನೀತಿ ಅಂತ ಎರಡವ ಅಂತ ಹೇಳಿದ್ನಲ್ಲ. ಕೆಲವು ಸಮಸ್ಯೆಗಳು ಹೆಂಗವ ಅಂದ್ರೆ ಆ ಸಮಸ್ಯೆಗೆ ಲೋಕನೀತಿಯನ್ನ ನಾವು ರೂಪಿಸಿಕೊಳ್ಳುವಾಗ ಅದು ಈಶ್ವರವಾದಿ ಲೋಕನೀತಿಗೂ ನಿರೀಶ್ವರವಾದಿ ಲೋಕನೀತಿಗೂ ಕೂಡ ತೀರಾ ಸಮೀಪ ಬಂದಂಗೆ ಅನಿಸ್ತದೆ. ಅವರು ಅದನ್ನೇ ಹೇಳ್ತಾರೆ, ಇವರು ಇದನ್ನೇ ಹೇಳ್ತಾರೆ, ಎಲ್ಲರೂ ಒಂದೇ ಅಂತ ಹೇಳುವಾಗಲಿ, ಅಥವಾ ಜಾತಿ ಅನ್ನೋದು ಅಂತರಂಗದ ಸಿದ್ಧಿಯೇ ಹೊರತು, ಅಂತರಂಗದ ಗುಣವೇ ಹೊರತು ಅವ ಯಾವ ಕುಲದಲ್ಲಿ ಹುಟ್ಟ್ಯಾನ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳುವ ಒಂದು ಉದಾರವಾದ ರೀತಿಯಲ್ಲಿ ಹರಿದಾಸರು ಮಾತಾಡ್ಲಿಕ್ಕೆ ಹತ್ಯಾರೇನೋ ಅಂತ ಹೇಳಿ ಹೊಸಬರಿಗೆ ಅಂದ್ರೆ ನಿರೀಶ್ವರವಾದಿ ಲೋಕ ನೀತಿಯ ವಾದಿಗಳಿಗೆ ಖುಷಿ ಆಗ್ತಾ ಇದ್ದ ಸಂದರ್ಭದಲ್ಲೇನೆ ಅಲ್ಲಿ ಒಳಗೆ ಕೆಲವು ಕಾಂಪ್ಲಿಕೇಶನ್ಸ್ಗಳಿವೆ. ಕಾಂಪ್ಲಿಕೇಶನ್ಸ್ ಏನು ಅಂದ್ರೆ ಪುರಂದರದಾಸರು ಒಂದು ಮಾತು ಬರೀತಾರೆ, ಏನು ಅಂದ್ರೆ ಹೊಲೆಯ ಊರ ಹೊರಗಿಹನೆ ಊರ ಒಳಗಿಲ್ಲವೇ. ಬಹಳ ಖುಷಿಯಾಗಿಬಿಡ್ತದೆ ಹೊಸಬರಿಗೆ. ನೋಡ್ರಿ ಪುರಂದರದಾಸರು ಎಷ್ಟು ಉದಾರವಾದಿಗಳು, ನಿಜವಾದ ಸೋಷಲಿಸ್ಟಿಕ್ ಆದ ವ್ಯೂ ಇದು. ಹೊಲೆಯ ಅನ್ನೋದು ಹುಟ್ಟಿನಿಂದ ಬಂದದ್ದಲ್ಲ, ಯಾವನ ಮನಸ್ಸು ಹೊಲೆಯಾದ
ಆ ಮನಸ್ಸು ನಿಜವಾದ ಅವ ಹೊಲೆಯನೇ ಹೊರತು ಗುಣಗಳಿಂದ ಅವ ಬ್ರಾಹ್ಮಣನಾಗಿದ್ರೆ ಆತ ನಿಜವಾಗಿಯೂ ಸಜ್ಜೀವಿಯೇ. ನನಗೆ ಮಧ್ವಾಚಾರ್ಯರು ಹಿಂಗೆ ಹೇಳ್ಯಾರ ಅಂತ ಒಬ್ಬ ಪಂಡಿತರು ಹೇಳಿದರು. ಏನು ಅಂದ್ರೆ ವರ್ಣ ಸಂಕರಗಳೆಲ್ಲ ಆಗಿ ಹೋಗಿರೋಗಿ ಸಾವಿರಾರು ವರ್ಷ ಆಗಿರೋದ್ರಿಂದ ಶೂದ್ರ ಜಾತಿಯಲ್ಲಿ ಒಬ್ಬ ಬ್ರಾಹ್ಮಣ ಅಂತಃಸತ್ವದ ಮನುಷ್ಯ ಹುಟ್ಟಿದ್ರು ಅವನನ್ನ ಸತ್ಶೂದ್ರ ಅಂತ ಗುರುತಿಸಿ ಅವನಿಗೆ ಯೋಗ್ಯವಾದ ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ಯಾರ ಅನ್ನೋ ಮಾತನ್ನ ನನಗೊಬ್ರು ಹೇಳಿದರು. ಆದ್ರೆ ನಾನು ಅಂತೀನಿ, ಈ ಹರಿದಾಸ ಸಾಹಿತ್ಯದ ಲೋಕನೀತಿಯ ಚರ್ಚೆ ಮಾಡುವಾಗ ಹೊಲೆಯ ಊರ ಹೊರಗಿಹನೆ ಊರ ಒಳಗಿಲ್ಲವೇ ಅಂತ ಹೇಳುವ ದಾಸರು, ಬ್ರಾಹ್ಮಣ ಒಳಗಿಹನೆ ಊರ ಹೊರಗಿಲ್ಲವೇ ಅಂತ ಯಾಕೆ ಬರೀಲಿಲ್ಲ? ಯಾವ ದಾಸರು ಬರೀಲಿಲ್ಲ. ಮಜಾ ಅಂದ್ರೆ ನಮಗೆ ಹೊಲೆತನ ಅನ್ನೋ ಶಬ್ದವನ್ನ ಬಳಸಿ ಬರೆದ ದಾಸರೇ ಇಬ್ಬರೇ. ನಾನು ಇಷ್ಟು ತನಕ ಇಬ್ಬರನ್ನು ತಿಳ್ಕೊಂಡಿದ್ದೆ. ಪ್ರಸನ್ನ ವೆಂಕಟದಾಸರು ಕೂಡ ಒಂದು ರಚನೆಯನ್ನು ಸ್ಪಷ್ಟವಾಗಿ ಬರೆದಾರೆ. ಉಳಿದವರು ಬರೀ ಹೊಲೆಯ ಅನ್ನೋ ಸಾರ್ವಜನೀಕರಣ ಮಾಡಿದ್ರೆ, ಇವರು ಹೊಲೆಯ ಮತ್ತು ಹೊಲತಿ ಅದನ್ನು ಬೈಫರ್ಕೇಟ್ ಮಾಡಿ ಯಾವ ಹೊಲೆಯ ಯಾವ ಹೊಲತಿ ಅನ್ನೋದನ್ನು ಕೂಡ ಡಿಟೇಲ್ಸ್ ಆಗಿ ವರ್ಕೌಟ್ ಮಾಡಿ ಒಂದು ರಚನೆಯನ್ನ ಬಹಳ ಚಂದ ಬರೆದಾರೆ ಪ್ರಸನ್ನ ವೆಂಕಟದಾಸ. ಆದ್ರೆ ಪ್ರಸನ್ನ ವೆಂಕಟದಾಸರಾಗಲಿ, ಕನಕದಾಸರಾಗಲಿ, ಪುರಂದರದಾಸರಾಗಲಿ ಮೂರೂ ಮಂದಿ ಬರೆದ ಮೇಲೆಯೂ ಕೂಡ ಹೊಲೆತನದ ಸಾರ್ವಜನಿಕೀಕರಣ ಆಯಿತು, ಹೊಲೆತನದ ಸಾಮಾನ್ಯೀಕರಣ ಆಯಿತು. ಬ್ರಾಹ್ಮಣ್ಯದ ಸಾಮಾನ್ಯೀಕರಣ ಯಾಕಾಗುವುದಿಲ್ಲ? ಬ್ರಾಹ್ಮಣ್ಯದ ಒಂದು ವಿಶಾಲವಾದ ಸೃಷ್ಟಿಯಿಂದ ಇಲ್ಲಪ್ಪ, ಅವ ಹೊರಗೆ ಹುಟ್ಟಿರ್ಬಹುದು, ಆದ್ರೆ ಅವನಲ್ಲೇ ನಿಜವಾದ ಬ್ರಾಹ್ಮಣ್ಯ ಇದ್ರೆ ಅವನು ಬ್ರಾಹ್ಮಣನೇ. ಬ್ರಾಹ್ಮಣ ಅನ್ನವ ಬರೀ ಊರು ಒಳಗಿದ್ದಾನೆ, ಕೇರಿಯೊಳಗಿದ್ದಾನೆ, 60 ಓಣೆಗಿದ್ದಾನೆ, 70 ಓಣೆಗಿದ್ದಾನೆ ಅಂತ ತಿಳ್ಕೊಬೇಡ್ರಿ, ಅವ ಎಲ್ಲಾ ಕಡೆ ಇರಬಹುದು ಅನ್ನೋ ಮಾತನ್ನು ಯಾವ ದಾಸರು ಬರೆಯಲ್ಲ. ನಾನು ಆಗಾಳೆ ಹೇಳಿದಂತಹ ಲೋಕನೀತಿಯ ತೊಡಕು ಅಂತ ಏನು ಹೇಳಿದೆ, ಈಶ್ವರವಾದಿ ಲೋಕನೀತಿ, ನಿರೀಶ್ವರವಾದಿ ಲೋಕನೀತಿ ಅಂತ, ಅಲ್ಲಿ ಇರುವ ಸಮಸ್ಯೆಯ ಜೊತೆಗೆ ಇದು ಒಂದು ಸಣ್ಣ ಸಮಸ್ಯೆ, ಅದರ ಉಪಾಂಗವಾದ ಸಮಸ್ಯೆ. ಬ್ರಾಹ್ಮಣ ಅಂತ ನೀವು ಬರೇ ಗುಣ ಪಡೆದ್ರೆ ಅಂತರಂಗದೊಳಗೆ ಅವ ಗುಣ ಅದ, ಅವ ಚಲೋ ಓದ್ತಾನೆ, ಅಭ್ಯಾಸ ಮಾಡ್ತಾನೆ. ಇಷ್ಟೇ ಅಲ್ಲ, ಮಾಧ್ವ ತತ್ವಜ್ಞಾನದ ಸರ್ವ ಮೂಲಗಳನ್ನೇ ಒಬ್ಬ ಶೂದ್ರ ಕುಲದೊಳಗೆ ಹುಟ್ಟಿ ಚಲೋ ಅಭ್ಯಾಸ ಮಾಡ್ಯಾನ ಅಂತ ತಿಳ್ಕೊ. ಹಂಗ ಮಾಡಿದವನನ್ನ ನಾವು ಬ್ರಾಹ್ಮಣ ಅಂತ ಅನ್ಲಿಕ್ಕೆ ಶಾಸ್ತ್ರೀಯವಾಗಿ ವೇದಿಕೆ ಮೇಲೆ ಕರೆದು ಅವಗೊಂದು ಹಾರ ಹಾಕ್ಬಹುದು, ಆದ್ರೆ ಮನಿ ಶ್ರಾದ್ದ ಕುಟ್ಟಿ ಕರೀಲಿಕ್ಕಾಗಲಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಅನೇಕ ವಿಷಯಗಳಲ್ಲಿ ಆ ಅಂತರ ನಮ್ಮ ಮನಸ್ಸಿನೊಳಗೆ ಉಳಿದೇ ಬಿಡ್ತದೆ. ಯಾಕೆ ಉಳಿತದಂದ್ರೆ, ಹೊಲೆತನದ ಸಾರ್ವತ್ರೀಕರಣ ಆದಂಗೆ ಬ್ರಾಹ್ಮಣ್ಯದ ಸಾರ್ವತ್ರೀಕರಣ ಯಾಕಾಗಿಲ್ಲ ಅಂದ್ರೆ, ಲೋಕನೀತಿಯ ಪರಿಜ್ಞಾನದೊಳಗೆ ಬ್ರಾಹ್ಮಣ್ಯದ ಲೋಕನೀತಿ ಎಷ್ಟು ತತ್ವಬದ್ಧವಾದದ್ದದ, ಈಶ್ವರ ಬದ್ಧವಾದದ್ದದ, ಕರ್ಮ ಬದ್ಧವಾದದ್ದದ, ಆಚರಣಾ ಬದ್ಧವಾದದ್ದದ. ಹಂಗ ಹೊಲೆತನದ ಉದಾರೀಕರಣದ ಜಗತ್ತು ಅಷ್ಟು ನಿಷ್ಠುರವಾದದ್ದಿಲ್ಲ. ಅಂದ್ರೆ ಅಲ್ಲೇ ಮರಾಠಿ ಸಂತರನ್ನು ನೋಡಿದ್ರಂತೂ ಗಾಬರಿ ಆಗ್ತಾರೆ. ವೇದ ಅನಂತ ಬೋಲಿಲ್ಲ, ಅರ್ಥ ಇತುಕೇ ಚೀಸ್ ಹಾಲ. ತುಕಾರಾಮರಂತಾರೆ, ಯಾವಪ್ಪ ವೇದ 4 ವೇದ ಏನೇನು ಹೇಳ್ತು ಅಂತ ಹೇಳ್ತಾರೆ, ನಮ್ಗೆ ಎಷ್ಟೇ ಅರ್ಥ ಆಯ್ತು. ಏನು ಅಂದ್ರೆ ವಿಠ್ಠಲ ವಿಠ್ಠಲ ನಾಮ ಮಣಾವೆ, ವಿಠ್ಠಲ ವಿಠ್ಠಲ ಅಂತ ನಾಮಸ್ಮರಣೆ ಮಾಡಿ ಅಂತ ನಮ್ಗೆ ಇಷ್ಟೇ ತಿಳಿಯಿತು, ನಮ್ಗೆ ಉಳಿದೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾನು ಪ್ರಸನ್ನ ವೆಂಕಟದಾಸರ ಲೋಕನೀತಿಯ ಬಗ್ಗೆ ಅಭ್ಯಾಸ ಮಾಡುವಾಗ ಕೂಡ ನನಗನಿಸಿದ್ದೇನು ಅಂದ್ರೆ, ಪ್ರಸನ್ನ ವೆಂಕಟದಾಸರು ಅಪ್ಪಟವಾದ ಈಶ್ವರವಾದಿ ಮಾಧ್ವ ಲೋಕನೀತಿಯ ವಕ್ತಾರರು. ಅಂದ್ರೆ ಅವರ ಮುಖ್ಯ ಉದ್ದೇಶ ಏನಿರೋದಂದ್ರೆ, ಅವ್ರು ಹೇಳೋದು ಇಷ್ಟೇ, ಏನು ಮಾಡಿದರೂ ಕೂಡ ಗುಣದಿಂದನೇ ಹೊಲೆತನ ನಿರ್ಮಾಣ ಆಗ್ತದೆ ಅನ್ನೋದು ಒಪ್ಪಿದರೂ ಕೂಡ ಬ್ರಾಹ್ಮಣ್ಯ ಅನ್ನೋದನ್ನ ಮಾಡಬೇಕಾದ್ರೆ ನೀನು ಕೌಟುಂಬಿಕವಾದ ಒಂದು ಲೋಕನೀತಿಯೊಳಗಿರಬೇಕು. ಅಂದ್ರೆ ಲೋಕನೀತಿ ಅಂದ್ರೆ ಏನು, ನೀನು ಹಣದ ಬೆನ್ನು ಹತ್ತಬಾರದು, ದುರಾಸೆಗೆ ಒಳಗಾಗಬಾರದು, ಪರಸ್ತ್ರೀಯೇ ಅವರು ಆ ಕೀರ್ತನೆಗಳಲ್ಲಿ, ನಾನು ಆ ಕೀರ್ತನೆಗಳ ಡಿಟೇಲ್ಸ್ಗಳನ್ನು ಓದಿ ಹೇಳ್ದೇನೆ, ಪರಸ್ತ್ರೀ ಪರಜಾತಿಯ ಹೆಣ್ಣನ್ನ ಮದುವೆಯಾಗಿ ಅವಳನ್ನ ಜೊತೆಗೆ ಸಂಸಾರ ಮಾಡಬಾರದು, ಆಮೇಲೆ ಗುರುವನ್ನು ನಿಂದಿಸಬಾರದು, ಪರಮಾತ್ಮನನ್ನು ಹೀಗಳೆಯಬಾರದು, ಅಥವಾ ಪರಮತದ ತತ್ವಗಳನ್ನು ನೀನೆಂದೂ ನಂಬಬಾರದು. ಒಂದು 100 ಕಂಡೀಷನ್ಸ್ಗಳನ್ನು ಹೇಳ್ತಾರವರು, ಅಥವಾ 100 ರೀತಿಯ ಮಾರ್ಗಸೂಚಿಗಳನ್ನು ಕೊಡ್ತಾರವರು. ಅಂದ್ರೆ ಇವು ಅವರ ಲೋಕನೀತಿಗಳು. ಅಂದ್ರೆ ಏನು, ಯಾಕೆ ಇದಿಷ್ಟೇ ಲೋಕನೀತಿ ಅಂತಂದ್ರೆ, ಈ ಲೋಕನೀತಿಯ ಆಚೆಗೆ ನೀನು ಒಬ್ಬ ಬ್ರಾಹ್ಮಣ, ನೀನು ಹೊರಗೆ ಸಮಾಜಕ್ಕೆ ನಿನ್ನ ಅಂಗಿ ಶರ್ಟು ಹಾಕೊಂಡು, ನಿನ್ನ ಮಡಿ ಶಾಲು ಎಲ್ಲ ಕಳಚಿ ಅಂಗಿ ಶರ್ಟು ಹಾಕೊಂಡು ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋದಿ ಅಂದ್ರೆ ಅಲ್ಲೇ ನಿನ್ನ ಆಚಾರ ಹೆಂಗಿರಬೇಕು, ಅಲ್ಲೇ ನಿನ್ನ ಲೋಕನೀತಿ ಯಾವ ರೀತಿ ಇರಬೇಕು ಅನ್ನೋದನ್ನ ದಾಸ ಸಾಹಿತ್ಯದಲ್ಲೇ ವಾಚ್ಯವಾಗಿ ಹುಡುಕೋದು ಕಷ್ಟ.
ಯಾಕಂದ್ರೆ ಆ ಜಗತ್ತೇ ಎಷ್ಟು ವಿಸ್ತೃತವಾದದ್ದು ಅಂದ್ರೆ ಅವ್ರಿಗೆ ಅವ್ರದ್ದೊಂದು ತತ್ವನೀತಿ ಇರ್ತದೆ, ಅವ್ರದ್ದೊಂದು ಒಬ್ಬ ಯಾವನೋ ವೀರಶೈವ ಇರ್ತಾನೆ ಅವನದೊಂದು ಫಿಲಾಸಫಿ ಇರ್ತದೆ, ಒಬ್ಬ ಜೈನ ಇರ್ತಾನೆ ಅವನ ಫಿಲಾಸಫಿ ಇರ್ತದೆ. ಮತ್ತು ಸಾರ್ವಜನಿಕ ಜೀವನ ಅನ್ನೋದೇ ಎಷ್ಟು ಕಾಂಪ್ಲಿಕೇಟೆಡ್ ಇರ್ತದಂದ್ರೆ ನಾನು ಮಾಧ್ವ ಅದಕ್ಕಾಗಿ ನಾನು ಹೀಗಿರ್ತೀನಿ ಅಂತ ಅಲ್ಲಿಗೆ ಬರುವುದೇ. ಅದಕ್ಕೆ ನಾನು ಆ ಪ್ರಸನ್ನ ವೆಂಕಟದಾಸರು ಬರೆದಂತಹ ಒಂದೇ ಒಂದು ಕೃತಿಯನ್ನ ಬಹಳ ಮಹತ್ವದ್ದು ಅಂತ ಅನಿಸ್ತು ನನಗದು. ಮತ್ತು ಅದು ಈ ಕಾಲದ ಅಂದ್ರೆ ವರ್ಣ ವ್ಯವಸ್ಥೆಯ ಗದ್ದಲದಲ್ಲಿ ನಾವು ಸದಾ ತೊಡಗಿರುವವನಿಗೆ ಬಹಳ ಮಹತ್ವದ ಒಂದು ಕೃತಿ ಅಂತ ಅನಿಸ್ತು ನನಗೆ. ಫಲೆಯ ಫಲತಿ ಇವರವರಲ್ಲ, ಫಲೆಯ ಫಲತಿ ಇವರು ಅವರು ಅಲ್ಲ. ಅಂದ್ರೆ ನಾವು ಕಂಡವ್ರಿಗೆ ಇವ ಫಲೆಯ ಇವ ಫಲತಿ ಅಂದ್ರೆ ಅಲ್ಲ. ಫಲಗೇರಿಯೊಳು ಫಲೆಯ ಫಲತಿ ಇಲ್ಲ, ಫಲಗೇರಿಯೊಳಗೆ ಇಲ್ಲ ಅವರು ಫಲೆಯ ಫಲತಿ. ಇದು ಪ್ರಸನ್ನ ವೆಂಕಟದಾಸರ ರಚನೆ. ಇದು ಸತಿಯಳ ವಶವಾಗಿ ಜನಕನಿಗೆ ಅತಿ ನಿಷ್ಠುರ ನುಡಿಯುವ ಫಲೆಯ, ಸುತರ ಪಡೆದು ವಾರ್ಧಕ್ಯದ ಮದ ಏರಿ. ಮಜಾ ಅಂದ್ರೆ ವಾರ್ಧಕ್ಯದೊಳಗೂ ಒಂದು ಮದ ಇರ್ತದಂತ. ನಾನು ಇಷ್ಟು ದಿವಸ ಅಂತ ತಿಳ್ಕೊಂಡಿದ್ದೆ ವಾರ್ಧಕ್ಯದಿಂದ ಮದ ಎಳೀತದಂತ ತಿಳ್ಕೊಂಡಿದ್ದೆ, ಯಾಕಂದ್ರೆ ಎಲ್ಲ ನಿರ್ಜೀವ ಆಗ್ತೀವಿ ಅಂತ. ಆದ್ರೆ ಸುತರ ಪಡೆದು ವಾರ್ಧಕ್ಯದ ಮದವೇರಿ ಪತಿದ್ವೇಷ ಮಾಡುವವಳೇ ಫಲತಿ. ಪರವಿದ್ಯೆ ಕಲಿತು ಸುಖದಲ್ಲಿ ಜೀವಿಸಿ ಗುರುಗಳ ಬಳಲಿಸುವ ಫಲೆಯ, ಪರಜಾರನಿಗೆ ಒಲಿದು ಸ್ವಪುರುಷನ ಎಳಲಿಸಿರುವವಳೆ ಕುಲಗೇಡಿ ಫಲತಿ. ಮಾತಿಗೆ ಗಂಡನ್ನ ಬೈಕೊಂಡು ಇರ್ತಕ್ಕಂಥದ್ದು. 101 ಕುಲ ಕುಂಭಿಪಾಕದೊಳಟ್ಟುವ, ನಿಮ್ಮ ಮುಂದಿನ 106 ಕುಲಗಳನ್ನು ಕುಂಭಿಪಾಕ ಅನ್ನುವ ನರಕದಲ್ಲಿ ಅಟ್ಟುವ ಪರ ನಾರಿಯೊಳು ವೀರ್ಯವನ್ನು ಇಡುವ ಫಲೆಯ. ಪರಜಾತಿಯ ಸಂಪರ್ಕ ಮಾಡ್ತಕ್ಕಂಥ ಮನುಷ್ಯ ಫಲೆಯ. ಆರುಳಲು ಅಪಸ್ಮಾರದಿ ದುರ್ವಾದಿ ಕುಮತಿಯೇ ಶುದ್ಧ ಫಲತಿ. ಟೈಪಿಂಗ್ ಬರೋಬರಿ ಆಗಿಲ್ಲ. ಒಡೆಯ ನನ್ನವನುಂಡು ಅವನ ಕಚ್ಚುವವ ತಾ ಸುಖಿಸುವವ ಜಡ ಫಲೆಯ. ಒಬ್ಬ ಒಡೆಯ ತನಗೆ ಅನ್ನ ಹಾಕ್ತಿದ್ರೆ ಅವನನ್ನ ನಾವು ಛೇಡಿಸೋದಾಗ್ಲಿ ನೀನ್ ಮಾಡಿಬಿಡು ಅಂತ ಅವಾಗ ಕೃತಜ್ಞನಾಗಿರುವುದು ಹೊಲೆತನ ಅನ್ನೋದನ್ನ ಹೇಳ್ತಾರೆ. ಬಡತನ ಬಂದಿರೆ ಆಡಿಗೆ ಒಮ್ಮೊಮ್ಮೆ ಇನಿಯನೊಳು ಬಡದಾಡಿ ರಚ್ಚಿಗೆ ತಾಹಳೆ ಫಲತಿ. ಬಡತನ ಏನೋ ಆಗಿ ಬಂದ್ಬಿಡ್ತದೆ, ಗಂಡಗೆ ಮಾರಿಗೆ ಸ್ವಾಟಿ ತಿನ್ಕೋತ ಏನ್ ಮಾಡಿದ್ರಿ ನಮ್ಮ ಜೀವನದೊಳಗೆ, ನೀವು ನನಗೇನ್ ಮಾಡಿದ್ರಿ, ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡಿದ್ರಿ ಅಂತ ಒದರಾಡುವವಳು ಫಲತಿ. ದುರ್ಬಲ ದೇಸಿಗರನ್ನು ಕಂಡು ಮರುಗದೆ ಅರ್ಚಿಸುತ್ತಿರುವನೇ ಕಲ್ಲೆದೆಯ ಫಲೆಯ. ಬೆಚ್ಚಿಸದಿರುವನೆ ಅಂದ್ರೆ ಯಾರೋ ದೀನರು ದಲಿತರು ಕಂಡ್ರೆ ಅವ್ರ ಬಗ್ಗೆ ಕಳಕಳಿ ಇಲ್ಲದವ ಫಲೆಯ. ಅರ್ಭಕತನ ಮೊದಲು ಅಳುಕದೆ ನಡೆಯುವವಳು ನಿರ್ಭೀತಿ ನಿರ್ಲಜ್ಜೆಯ ಫಲತಿ. ಈ ರೀತಿ ಅವರು ಫಲೆಯ ಫಲತಿಯ ಒಂದು ವಿವರಣೆಯನ್ನು ಕೊಟ್ಕೋತ ಬರ್ತಾರೆ. ಇದು ಇವರ ಲೋಕನೀತಿಯ ಪ್ರಾತಿನಿಧಿಕ ರಚನೆ ಅಂತ ನಾವು ಇಟ್ಟುಕೊಂಡ್ರೆ, ಒಂದು ಸಾಲಿನದ ದುರ್ಬಲ ದೇಶಿಗರನ್ನು ಕಂಡು ಮರುಗದೆ ಬೆರ್ಚಿರುತಿಯನೆ ಕಲ್ಲೆದೆಯ ಫಲೆಯ. ಇದು ಒಂದು ಆ ಲೋಕನೀತಿಯ ಕೌಟುಂಬಿಕ ವಾತಾವರಣವನ್ನ ಬಿಟ್ಟು ಹೊಸ್ತಲ ತುಳಿದು ಹೊರಗೆ ಹೋದಾಗಿರುವ ಲೋಕನೀತಿಗೆ ಸಂಬಂಧಪಟ್ಟ ಮಾತು. ಇನ್ನುಳಿದ ಎಲ್ಲಾ ಮಾತುಗಳು ಮನುಷ್ಯ ಕೌಟುಂಬಿಕ ಚೌಕಟ್ಟಿನೊಳಗೆ ಯಾವ ನೀತಿ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನೇ ಹೇಳ್ತಾ. ಅಂದ್ರೆ ಯಾಕೆ ಇದನ್ನು ಇಷ್ಟ ಅವ್ರು ಹೇಳಿಕತ್ತೆ ಅಂದ್ರೆ, ಇಷ್ಟ ಆಗಿಯೂ ಕೂಡ ಈ ಫಲೆಯ ಮತ್ತು ಫಲತಿಗಳ ನಡುವಿನ ಸಂಬಂಧದ ವಿವರಣೆಯನ್ನ ಪ್ರಸನ್ನ ವೆಂಕಟದಾಸರು ಕೊಡೋದು ಎದಕ್ಕೆ ಅಂದ್ರೆ, ನೀವು ಈ ರೀತಿ ಅಪರಾಧಗಳನ್ನ ಪಾಪಗಳನ್ನ ಮಾಡದಿದ್ದರೆ ನಿಮಗೆ ಈ ಲೋಕವನ್ನ ಅಂತಿಮವಾಗಿ ಬಿಟ್ಟು ಜನನ ಮರಣಗಳಿಂದ ದೂರ ಆಗಲಿಕ್ಕೆ ಮನಸ್ಸು ತಯಾರಾಗ್ತದೆ, ನಿಮಗೆ ಸಂಸ್ಕಾರಗಳು ಅನುಕೂಲ ಆಗ್ತಾವ ಅನ್ನೋ ಉದ್ದೇಶದಿಂದ ಹೇಳ್ತೀನಿ. ಆದರೆ ಈ ಕಾಲದ ನಮ್ಮ ಭಾರತದಲ್ಲಿ ಯಾವುದು ನಾವು ಈ ನಮ್ಮ ಸಂವಿಧಾನ ಅಂತ ಕರಿತೀವಿ, ಅಲ್ಲೇ ಎಷ್ಟೋ ಸಲ ಇದಕ್ಕೆ ವಿರುದ್ಧವಾದ ತತ್ವಜ್ಞಾನಗಳು ಬಂದ್ಬಿಟ್ಟಿರ್ತಾರೆ. ದೀನ ದಲಿತರನ್ನ ಕಂಡ್ರೆ ಭಿಕ್ಷೆ ಹಾಕಬೇಕು, ಅವ್ರಿಗೊಂದಿಷ್ಟು ಸಹಾಯ ಮಾಡಬೇಕು ಅನ್ನೋದು ಒಂದು ನಮ್ಮ ಪ್ರಾಚೀನ ಫಿಲಾಸಫಿ ಇತ್ತು.
ವಿನೋಬ ಒಂದ್ ದಿವಸ ನಾನೇ ಒಬ್ಬ ಒಂದಿನ ಇಲ್ಲೇ ಕೊತ್ಲಪ್ಪನ ಗುಡಿಗೆ ಹೋದಾಗ ನನ್ನ ಮಗ ಇದ್ದ ಮಗ್ಲ ಏನೋ ಯಾರಿಗೂ ಅಲ್ಲಿ 10 ಮಂದಿ ಕೂತಿರು ಒಂದು ಆಗಿನ ಕಾಲಕ್ಕೆ ಒಂದು 4 ಏನೋ ಹಾಕ್ಲಿಕ್ಕಂತ ನನ್ನ ಮಗ ಹೇಳಿದ, ನೀನು ಹಾಕಬಾರ್ದು ಇದನ್ನ ನಂಗೆ ಭಿಕ್ಷಾ. ಯಾಕಂದ್ರೆ ಈ ರೀತಿ ಭಿಕ್ಷಾ ಹಾಕೋದ್ರಿಂದ ಅವರಿಗೆ ಭಿಕ್ಷಾ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಒಂದು ಚಟ ಬೀಳಿಸ್ತಿ. ಎರಡನೇದ್ದು, ಆ ಜನ ಎಲ್ಲರೂ ಅಂಗವಿಕಲರಿಲ್ಲ, ಎಷ್ಟೋ ಮಂದಿ ದುಡಿಯಬಲ್ಲವರಿದ್ದಾರೆ, ಶಕ್ತಿ ಅದವರಿಗೆ. ಅಷ್ಟು ಮಾನವ ಶಕ್ತಿಯನ್ನು ಈ ದೇಶದಿಂದ ನೀ ಹಾಳು ಮಾಡ್ತೀವಿ. ಅವರು ಕೂತು ಬರೇ ತಿಂದು ಓಡು ಮನೆಗೆ ಹೋಗಿ ಮಲ್ಕೋತಾರೆ. ಅಷ್ಟು ಸಮಾಜದ ಮಾನವ ಶಕ್ತಿ ಹಾಳಾಗ್ತದೆ. ಅದು ಯಾವ ತನ್ನ ಏನೇನೋ ಹೇಳಿದ. ಆದ್ರೆ ವಿನೋಬ ಹೇಳ್ತಾರೆ ಒಂದು ಕಡೆ, ನನ್ನ ಮನೆಗೆ ಒಬ್ಬ ಭಿಕ್ಷಕ ಬಂದ, ಅವಾಗ ನಾನು ಏನೋ ಒಂದಿಷ್ಟು ಹಿಟ್ಟು ಹಾಕಿ ಕಳಿಸಿದೆ. ನಮ್ಮವ್ವ ಇದೇ ಮಾತು ಕೇಳಿದ್ವು. ನಮ್ಮ ಅಕ್ಕ ಯಾರೋ ನಮ್ಮ ಭಕ್ತರು ಒಬ್ರು ಕೇಳಿದ್ರು ಆಶ್ರಮದ ಕವನಾರ್ದಾಗ, ಹಾಕ್ಬೇಡ್ರಿ ಭಿಕ್ಷೆ, ಹಿಂಗೆ ತಪ್ಪಾಗ್ತದ, ನೀವು ಭಿಕ್ಷುಕರದೇ ಒಂದು ದೊಡ್ಡ ತಳಿ ಬೆಳೆಸ್ತೀರಿ, ಅದಕ್ಕೆ ದುರ್ಬಲರನ್ನ ಕಂಡ್ರೆ ಸಹಾಯ ಮಾಡೋದು ತಪ್ಪು ಅಂತ ನನಗೆ ಹೇಳಿದರು. ಆಗ ವಿನೋಬ ಹೇಳ್ತಾರೆ, ನನ್ನ ಎದುರಿಗೆ ಬಂದವ ಭಿಕ್ಷುಕನೇ ಅಂತ ನನಗೇನು ಗೊತ್ತದ, ದೇವರೇ ಬಂದಿದ್ರೆ ನಾನು ಭಿಕ್ಷಾ ಹಾಕಲಿಕ್ಕೆ ಈ ಎಲ್ಲ ನನ್ನ ನಿರೀಶ್ವರವಾದಿ ಲೋಕನೀತಿಯ ಹಿನ್ನೆಲೆಯೊಳಗೆ ನಿರಾಕರಣೆ ಮಾಡಿದ್ರೆ ತಪ್ಪಿ ಪರಮಾತ್ಮನೇ ನನ್ನ ಒಳಗೆ ಭಿಕ್ಷಾ ಬೇಡ್ಲಿಕ್ಕೆ ಬಂದಿದ್ರೆ ನನ್ನ ಈ ಲೋಕನೀತಿ ದುರ್ಬಲ ಅದ ಅಂತ. ಅದಕ್ಕೆ ಈಶ್ವರವಾದಿ ಲೋಕನೀತಿಯೇ ಈ ಜಗತ್ತಿನ ಆತ್ಯಂತಿಕವಾದ ಲೋಕನೀತಿ. ಪ್ರಸನ್ನ ವೆಂಕಟದಾಸರು ಕೊನೆಗೂ ಸ್ಥಾಪನೆ ಮಾಡೋದು ಈ ಈಶ್ವರವಾದಿ ಲೋಕನೀತಿಯನ್ನೇ. ಈ ದೃಷ್ಟಿಯಿಂದ ಪ್ರಸನ್ನ ವೆಂಕಟದಾಸರ ಲೋಕನೀತಿಯ ರಚನೆಗಳನ್ನ ಅವು ಎಷ್ಟು ಸೂಕ್ಷ್ಮ ಕೃತಿಗಳವಂದ್ರೆ, ಇವು ಸ್ಪಷ್ಟವಾಗಿ ಲೋಕನೀತಿಯ ರಚನೆಗಳು ಅಂತ ಹೇಳೋದು ಕೂಡ ಕಷ್ಟದ ರಚನೆಗಳು. ಅಂದ್ರೆ ಯಾರಿಗೆ 200-300 ವರ್ಷ ನಮಗೆ ಈ ಮಾರ್ಕ್ಸ್ವಾದ, ಸಮತಾವಾದ, ಸಮಾಜವಾದ, ಈ 100 ಲೋಹಿಯಾ, ಗಾಂಧಿ, ಅಂಬೇಡ್ಕರ್, ಸಾವಿರಾರು ವಾದ ವಿವಾದಗಳನ್ನು ತಲೆಯೊಳಗೆ ಇಟ್ಕೊಂಡು ಕೂತಿರ್ತೀವಿ. ಅವರಿಗೆ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳಲ್ಲಿ ಶುದ್ಧಾಂಗವಾಗಿ ಒಂದು ನಿರೀಶ್ವರವಾದಿ ಲೋಕನೀತಿಯ ಪಠ್ಯವನ್ನು ತೋರಿಸೋದ್ರೆ ನನಗೆ ಸಾಧ್ಯ ಇಲ್ಲ. ಆದರೆ ಈಶ್ವರವಾದಿ ಲೋಕ ನೀತಿಯ ಪಠ್ಯ ಅದು ಎಲ್ಲೋ ಕೆಲವು ಕಡೆ ಸಮಾಜಕ್ಕೂ ಉಪಯೋಗ ಆಗಲಿ ಎನ್ನುವ ಕಳಕಳಿ ಹೊಂದಿರ್ತದೆ. ಆದರೆ ಅದರ ಮೂಲ ನಿಷ್ಠೆ ನಿನ್ನ ಆತ್ಮದ ಉನ್ನತಿಯ ಬಗ್ಗೆ, ಅಂದ್ರೆ ಅದ್ರ ಬಗ್ಗೆ ಅವರಿಗೆ ಸೆಕೆಂಡರಿ ಒಪಿನಿಯನ್ ಇರ್ತದೆ ಹೊರತು ಅದೇ ಬಹಳ ಮುಖ್ಯ ಅಂತಕ್ಕಂಥ ಒಪಿನಿಯನ್ ಇರುವುದು. ಆದ್ರೆ ಇದನ್ನು ನಾನು ಓದ್ಕೋತ ಹೋದಾಗ ನನಗೆ ಇದಕ್ಕೆ ಒಂದು ಸಮಾಂತರವಾದ ವಾದ ನಾ ಹಾಕಬೇಕು ಒಂದಿಷ್ಟು. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ದಾಸ ಸಾಹಿತ್ಯದ ಅಧ್ಯಯನ ಬಹಳ ಕಷ್ಟದ ಇವತ್ತು. ಯಾಕಂದ್ರೆ ನಾವೇನು ತಿರ್ಗಾಮುರುಗಿ ಕಾಕಂತೀವರು, ನಾವು ಒಂದಿಷ್ಟು ಅಂದ್ರೆ ಕೆಲವು ಬ್ರಾಹ್ಮಣ ಸಂಸ್ಥೆಗಳು ಕೂಡ್ಕೊಂಡು ಏನು ದಾಸ ಸಾಹಿತ್ಯದ ಬಗ್ಗೆ ಮಾಡ್ಲಿಕ್ಕೆ ಕೆಲಸ ಇದು ಇಷ್ಟೇ ಕೆಲಸ. ಯೂನಿವರ್ಸಿಟಿಗಳು ಮಾಡ್ತಾವೆ, ಖರೆ ಇಷ್ಟು ದರಿದ್ರ ರೀತಿಯಿಂದ ಮಾಡ್ತಾವೆ. ಹಂಪಿ ವಿಶ್ವವಿದ್ಯಾಲಯದವರು ಒಂದು ದೊಡ್ಡ ಸಂಪುಟ ಮಾಡ್ಲಿಕ್ಕೆ ಪ್ರಸನ್ನ ವೆಂಕಟದಾಸರ ಬಗ್ಗೆ 20 ಪುಟದ ಲೇಖನ ನಾನೇ ಬರೆದು ಕೊಟ್ಟಿನಿ. ಅದರೊಳಗೆ ಇಷ್ಟೇ ಅಲ್ಲ, 5 ಪ್ರಾತಿನಿಧಿಕ ಅವರ ರಚನೆಗಳನ್ನು ಕೊಡ್ರಿ, ಅದಕ್ಕೆ ಅರ್ಥ ಬರೆದು ಕೊಡ್ರಿ ಅಂದ್ರು, ಅದನ್ನು ಕೊಟ್ಟೇನಿ. ಅದು ನನಗೆ ನಡೆದದ ಅಂತ ಹೇಳಿದ್ರು ಒಬ್ರು ಯಾರು. ಆದರೆ ಅಕಾಡೆಮಿಕ್ ವಲಯದೊಳಗೆ ಆಗುವ ದಾಸ ಸಾಹಿತ್ಯದ ಅಧ್ಯಯನ ಬಹಳ ಸರ್ಫೇಶಿಯಲ್. ಅಂತರಂಗದ ಸಾಧಕರು ಅವ್ರ ಅಂತರಂಗವನ್ನಷ್ಟೇ ಸೆಂಟ್ರಲೈಸ್ ಮಾಡೋದ್ರಿಂದ ಪುರಾಣ ಕೇಳ್ದಂಗೆ ಕೇಳ್ತೀವಿ, ಮನೆಗೆ ಹೋದ್ಮೇಲೆ ಆ ಮಾತಿನ ಉಪಯೋಗ ನಮಗೆ ಇರುವುದೇ ಇಲ್ಲ ಹೆಚ್ಚು. ಭಾಳ ಚಂದ ಮಾತಾಡಿದ್ರಿ ಅಂತ ಇಷ್ಟ ಅಂತೀವಿ. ಇನ್ನೊಂದು ಎಲ್ಲರಿ ಮಾತಾಡಿದ್ರೆ ಹೋಗಿ ಇನ್ನೊಂದು ಸ್ವಲ್ಪ ಕೂತ್ ಕೇಳ್ತೀವಿ. 10 ರೂಪಾಯಿ ಹಾಕೋ ಬದಲು 20 ರೂಪಾಯಿ ಮಂಗಳಾರತಿಗೆ ಹಾಕಿ ಮನೆಗೆ ಬರ್ತೀವಿ. ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಬೀಳುವ ಮಾತುಗಳನ್ನ ದಾಸ ಸಾಹಿತ್ಯದಿಂದ ಕೇಳಬೇಕಂದ್ರೆ ಅದಕ್ಕೆ ಒಂದು ಉರಿಯುವ ಅಂತರಂಗದ ಅಗ್ನಿ ಪ್ರಜ್ವಲಿತವಾದದ್ದೇ ಇರಬೇಕಾಗ್ತದೆ. ಅಂದ್ರೆ ನಾನು ಪ್ರತಿದಿನ ಉಂಡು ಮಲಗುವ ತನಕ ನಾನು ಮಾಡುವ ಪ್ರತಿ ಹೆಜ್ಜೆಯೊಳಗೂ ದಾಸ ಸಾಹಿತ್ಯ ನನ್ನನ್ನು ಕಾಡ್ತಿರ್ಬೇಕು. ಆದ್ರೆ ನನಗೆ ಮಜಾ ಏನನ್ನಿಸ್ತು ಅಂದ್ರೆ, ನಿರೀಶ್ವರವಾದಿ ಲೋಕನೀತಿಗಿಂತ ಈ ದಾಸರು ಹೇಳ್ತಕ್ಕಂಥ ಈಶ್ವರವಾದಿ ಲೋಕನೀತಿಯ ಹಿಂದೆ ಇವತ್ತೆಲ್ಲರೂ ಒಂದು ಕಾಮೆಂಟ್ ಮಾಡ್ತಾರೆ, ಏನ್ರಿ ನೀವು ಬರೀ ಅಂತರಂಗ ಸಾವು ತಪ್ಪಿದ್ದಲ್ಲ, ಈ ಜಗತ್ತನ್ನು ಬಿಟ್ಟು ಹೋಗುದದ ಅಂತೆಲ್ಲ ಮಾತಾಡ್ತೀರಿ, ಆದ್ರೆ ನೀವು ಸಾಯೋ ತನಕ ಇಲ್ಲಿ